ಎಂತಾದ್ರೂ ಪೂರ್ಣಾನಂದೋ ಅಂತರರ್ಥವತ್ ಅಂತ ಹೇಳಿ ಆನಂದಮಯಾಧಿಕರಣ ಕೊಟ್ಟರ್ಥ ನೀವೇನು ಪೂರ್ಣಾನಂದ ಅಂತ ಬರೆದ್ರೆ ಅದು ಸರಿಯಲ್ಲ. ಯಾತಕ್ಕೆ? ಛಾಂದೋಗ್ಯೋಪನಿಷತ್ತಿನಲ್ಲಿ ಸಪ್ತಮೇ 2ನೇ ಅಧ್ಯಾಯದಲ್ಲಿ ಯೋ ವೈ ಭೂಮಾ ತತ್ ಸುಖಂ ಇತಿ ಭೂಮಶಬ್ದಿತಸ್ಯ ನಿರುಪಪದ ಸುಖಪದೇನ ಪೂರ್ಣ ಸುಖತ್ವೋಕ್ತೇ. ಭೂಮಾ ಅಂತ ಹೇಳಿದ್ರೆ ಪೂರ್ಣ ಸುಖ ಅಂತ ಹೇಳಿದ್ದಾರೆ. ಹೇಳಿ ಅದು ಯಾರಿಗೆ ಅಂದರೆ ಭೂಮ್ನಸ್ಯ ಪ್ರಾಣೋವಾ ಆಶಾಯ ಭೂಯಾನ್ ಇದುಪಕ್ರಮೇಣ ಉತ್ಕ್ರಾಂತ ಪ್ರಾಣಾನಿತಿ ಈಶ್ವರೇ ವ್ಯಾಪ್ತೇ ಅನುಪಪನ್ನ ಉತ್ಕ್ರಮಣ ಲಿಂಗಯುಕ್ತ ಪ್ರಾಣ ಶಬ್ದಿತ ಮುಖ್ಯವಾಯುತ್ವಾದಿತ್ಯತಃ ಪ್ರಾಪ್ತಂ ಭೂಮಾ ಸಂಪ್ರಸಾದ ಇತ್ಯಾದಿ ಸೂತ್ರದ್ವಯಂ. ಭೂಮಾಧಿಕರಣ ಇದರ 2 ಸೂತ್ರಗಳಲ್ಲಿ ಈ ಅಧಿಕರಣದಲ್ಲಿ ಏನು ಹೇಳ್ತಾರೆ? ಪೂರ್ವಪಕ್ಷ ಏನಿದಕ್ಕೆ ಭೂಮಾ ಅಂದರೆ ಯಾರು? ಪ್ರಾಣೋವಾ ಆಶಾಯ ಭೂಯಾನ್, ಪ್ರಾಣದೇವರೇ ಪೂರ್ಣಾನಂದರು ಅಂತ ಹೇಳಿದೆ. ಅಲ್ಲಿ ಮುಂದೆ ಹೇಳಬೇಕಾದ್ರೆ ಈ ಪ್ರಾಣ ವಿಷ್ಣು ಅಂತ ಹೇಳೋದಕ್ಕೆ ಹೋಗಬಾರ್ದು ನೀವು. ಯಾತಕ್ಕೆ? ಉತ್ಕ್ರಾಂತ ಪ್ರಾಣ ಅಂತ ಮುಂದೆ ಬಂದಾಗ ಇತಿ ಈಶ್ವರೇ ವ್ಯಾಪ್ತೇರ ಅನುಪಪನ್ನ ಉತ್ಕ್ರಮಣ ಲಿಂಗಯುಕ್ತ ಪ್ರಾಣ ಶಬ್ದಿತ ಉತ್ಕ್ರಮಣ, ವಿಷ್ಣುವಿಗೆ ಉತ್ಕ್ರಮಣ, ಪ್ರಾಣ ಉತ್ಕ್ರಮಣ ಅಂತ ಕರೀಬೇಕಾದ್ರೆ ಉತ್ಕ್ರಮಣ ಅನ್ನೋದು ವಿಷ್ಣುವಿನಲ್ಲಿ ಕಾಣೋದಿಲ್ಲ, ವಾಯುದೇವರಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಪೂರ್ಣಾನಂದ ಯಾರು ಅಂದರೆ ಮುಖ್ಯವಾಯುವೇ ಹೊರತು ವಿಷ್ಣುವಲ್ಲ ಅಂತ ವಾದ. ಅದಕ್ಕೆ ಉತ್ತರ ಪ್ರಾಪ್ತೆ ಭೂಮಾ ಸ್ಪೇಸ್ ಕೊಡಬೇಕಲ್ಲಿ ಪ್ರಥಮ ಪ್ರಸಾದ ಇತ್ಯಾದಿ ಸೂತ್ರದ್ವಯಂ 2 ಸೂತ್ರದಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಂತ ಅಂತ ಹೇಳ್ತಾರೆ. ತದರ್ಥ ಪೂರ್ಣಗುಣ ಇತಿ. ಪೂರ್ಣಗುಣ ಎಂಬುದು ಅದರ ಅರ್ಥ ಎಲ್ಲಿದೆ? ಪೂರ್ಣಾನಂದ ಅಂತರಃ ಖವನ್ ಜ್ಞೇಯೋ ಸರ್ವಾಶ್ರಯ ಪೂರ್ಣಗುಣ ಸೋ ಅಕ್ಷರ ಸನ್ಹೃತರ್ಜಗಃ. ಸರ್ವಾಶ್ರಯ ಎಂಬುದೆಲ್ಲ ಹಿಂದಕ್ಕೆ ಹೋಯ್ತು. ಯಾವುದೋ ದ್ಯೂಪುವಾದಿ ಆಯತನಂ ಸಶಬ್ದ. ಅದಕ್ಕೆ ಈಗ ಪೂರ್ಣಗುಣ ಎಂಬುದು ಈ ಭೂಮಾಧಿಕರಣಕ್ಕೆ. ಹೇಗೆ? ಪೂರ್ವದನುಷಂಗ, ಸಂಘ ಅನುಷಂಗ, ಪೂರ್ವದನುಷಂಗ, ಹಿಂದಿನಂತೆ ಹಿಂದೂ ಮುಂದಿನ ಪದಗಳನ್ನು ಸೇರಿಸಿಕೊಂಡು ಹೋಗಬೇಕು ಅಂತ ಅರ್ಥ. ಯೋ ವೈ ಭೂಮಾ ಇತಿ ಭೂಮಶಬ್ದೋಕ್ತಃ ಪೂರ್ಣಗುಣ. ಭೂಮಶಬ್ದಕ್ಕೆ ಪೂರ್ಣಗುಣ ಅಂತ ಹೇಳಿದ್ರಲ್ಲ, ಸರಿನೇ. ಪೂರ್ಣಾನಂದ ಪೂರ್ಣಗುಣ ಅರ್ಥ ಹೌದು. ಸಹ ಪ್ರಾಕ್ ಪೂರ್ಣಾನಂದತ್ವೇನ ಉಕ್ತಃ ಸ ಏಕೋ ಜನಾರ್ದನಃ. ಆ ಪೂರ್ಣಾನಂದ ವಿಷ್ಣುವೇ ಹೊರತು ಇನ್ಯಾರೂ ಅಲ್ಲ. ತಸ್ಮಾತ್ ಪ್ರಾಣೋಪಕ್ರಮಣೇನ ವಿಷ್ಣುರ್ವಾ ದೇವೇಭ್ಯೋ ಭೂಯಾನಿತಿ ಸಮಾಖ್ಯಯಾ ಚ ತತ್ರ ಅನ್ಯತ್ರ ಚ ವಾಚಕತ್ವೇನ ಪ್ರತೀತೈಃ ಭೂಮ ಸುಖ ಪ್ರಾಣಾತ್ಮಾದಿ ಸರ್ವಶಬ್ದೈಃ ಮುಖ್ಯತೋ ಜನಾರ್ದನಃ ಏವ ವಾಚ್ಯೋ ನತು ಮುಖ್ಯ ಪ್ರಾಣಃ. ಮುಖ್ಯ ಪ್ರಾಣನ ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ ವಿಷ್ಣುವೇ ಸರ್ವೋತ್ತಮ ಹೊರತು ಈ ಮುಖ್ಯ ಪ್ರಾಣ ಅಲ್ಲ. ಮುಖ್ಯ ಪ್ರಾಣ ಜೀವೋತ್ತಮ ಹೌದು, ಏನಲ್ಲ ಸರ್ವೋತ್ತಮ ಅಲ್ಲ ಅಂಬುದು ಇಲ್ಲಿಯ ಪ್ರಸಕ್ತಿ. ಅಲ್ಲಿ ಏನಂತ ಹೇಳಿದ್ರು? ಭೂಯಾನ್ ಅಂತ ಹೇಳಿದ ತಕ್ಷಣ ನೀವೇನು ಹೇಳಿದ್ರಿ? ಆಶಾಯ ಭೂಯಾನ್ ಅಂತ ಇಟ್ಕೊಂಡು ಪ್ರಾಣ ಅಂತ ಹೇಳಿದ್ರಿ. ಅದು ಇನ್ನೊಂದು ಕಡೆ ಬರೀ ವಿಷ್ಣುರ್ಭಾವ ದೇವೇಭ್ಯೋ ಭೂಯಾನ್, ಎಲ್ಲ ದೇವತೆಗಳಿಂದ ಮೇಲೆ ಸರ್ವೋತ್ತಮತ್ವ ಅಂತಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಸಂವಾದಿ ಶ್ರುತಿಗಳಿಂದಾಗಿ ವಿಷ್ಣುವೇ ಪೂರ್ಣಗುಣನಾದ್ದರಿಂದ ಪೂರ್ಣಾನಂದ ಅವನೇನೆ. ಯಾವನು ಪೂರ್ಣಗುಣನೋ ಅಲ್ಲಿ ಆನಂದ ಒಂದು ಗುಣ. ಪೂರ್ಣಗುಣ ಎಲ್ಲ ಇರಬೇಕಾದ್ರೆ ಪೂರ್ಣಾನಂದ ಏನಾಗಿರಬೇಕು? ಎಲ್ಲದರಲ್ಲೂ 100 ಅಂತ ಹೇಳಿದ್ರೆ ಯಾವುದು ಸ್ವಲ್ಪ ಹೇಳೋದು 100, ಎಲ್ಲದರಲ್ಲೂ 100 ಅಂತ ಹೇಳಿದಾಗ ಪ್ರತಿಯೊಂದರಲ್ಲೂ 100 ಆಗಿರಲೇಬೇಕ. ಆದ್ದರಿಂದ ಪೂರ್ಣಾನಂದ ಪೂರ್ಣ ಭೂಮ ಅಂತ ಹೇಳಿದ್ರೆ ವಿಷ್ಣುವೇ. ಕುತಃ ಯಾತಕ್ಕೆ? ಪೂರ್ಣಗುಣ ವಿಷ್ಣು ಲಿಂಗೈ ಸರ್ವೈ ಯುತೋ ಹಿ. ಪೂರ್ಣಗುಣನಾದವನು ಸರ್ವಗುಣಗಳಿಂದ ಕೂಡಿ ಲಕ್ಷಣಗಳಿಂದ ಕೂಡಿರೋದ್ರಿಂದ ಪೂರ್ಣಾನಂದತ್ವನ ಲಕ್ಷಣದಿಂದಲೂ ಕೂಡಿದ್ದಾನೆ. ತತ್ಸುಖಂ ಇತಿ ಉಕ್ತ ಪೂರ್ಣ ಸುಖತ್ವ ಸರ್ವೋತ್ತಮತ್ವ ಸಯೇವ ಇತ್ಯಾದಿನ ಉಕ್ತ ಸರ್ವಗತತ್ವಾದಿ ಲಿಂಗೈ ಯುತತ್ವ. ಹಿಂದೆ ಹೇಳಬೇಕಾದ್ರೆ ಪೂರ್ಣ ಸುಖತ್ವ ಸರ್ವೋತ್ತಮತ್ವ ಸಯೇವ ಇತ್ಯಾದಿನ ಉಕ್ತ ಸರ್ವಗತತ್ವ ಸಯೇವ ಅಧಸ್ತಾತ್, ಕೆಳಗವನೆ ಮೇಲುವವನೆ ಮಧ್ಯದಲ್ಲವನೆ ಹಿಂದೋವನು ಅಂತ ಹೇಳಿದ್ರೆ ಸರ್ವಗತತ್ವ ಎಲ್ಲ ಕಡೆ ಇರುವಿಕೆ ಇತ್ಯಾದಿ ಲಿಂಗೈ ಯುತತ್ವ. ಪೂರ್ಣಾನಂದ ಯಾರು ಅಂತ ಹೇಳಿದ್ರೆ ಇದೆಲ್ಲ ಲಕ್ಷಣ ಹೇಳಿದ್ದಾರೆ. ಅದೆಲ್ಲ ಮುಖ್ಯ ಪ್ರಾಣನಿಗೆ ಅನ್ವಯವಾಗ ಲಕ್ಷಣ ಅಲ್ಲ. ಯಾರಿಗದು? ವಿಷ್ಣುವಿಗೆ. ತೇಷಾಂ ಭಾಷ್ಯೋಕ್ತ ವಾಕ್ಯೈ ಹರೌ ಪ್ರಸಿದ್ಧತ್ವಾದಿತ್ಯರ್ಥಃ. ತೇಷಾಂ ಭಾಷ್ಯೋಕ್ತ ವಾಕ್ಯೈ ಹರೌ ಪ್ರಸಿದ್ಧತ್ವಾದಿತ್ಯರ್ಥಃ. ಇವೆಲ್ಲ ಕೂಡ ಎಲ್ಲ ಲಿಂಗಗಳು ಕೂಡ ಭಾಷ್ಯೋಕ್ತವಾದ ವಾಕ್ಯಗಳು ಅಂದರೆ ಪ್ರಮಾಣ ವಚನಗಳು ಅಂತ ಅರ್ಥ.
ಶ್ರುತಿ ಸ್ಮೃತಿ ವಚನಗಳಿಂದ ಹರವು ಪ್ರಸಿದ್ಧತ್ವಾದಿತ್ಯರ್ಥ. ಶ್ರೀಹರಿಯಲ್ಲಿ ಅವೆಲ್ಲವೂ ಕೂಡವು ಪ್ರಸಿದ್ಧವಾಗಿವೆ. ನಜ ಪ್ರಾಣಲಿಂಗ ವಿರೋಧ ಇತ್ಯತೋಪಿ. ಪ್ರಾಣಲಿಂಗ ಏನು ಉತ್ಕ್ರಮಣ ಅಂತ ಪ್ರಾಣಲಿಂಗ ಇದೆಯಲ್ಲ, ವಿಷ್ಣುವಿಗೆ ಅದಿಲ್ವಲ್ಲ ಅಂತ ಕೇಳಿದರೆ ಅದು ವಿಷ್ಣುವಿನಲ್ಲಿದೆ. ಲಿಂಗೈ ಸರ್ವೈರ್ಯುತೋಹಿ ಇತಿ, ಎಲ್ಲಾ ಲಕ್ಷಣಗಳಿಂದ ಕೂಡಿದ್ದಾನೆ ಎಂದ ಮೇಲೆ ಈ ಪ್ರಾಣಲಿಂಗವಾದ ಲಕ್ಷಣನು ಅದರಲ್ಲಿ ವಿಷ್ಣುವಿನಲ್ಲಿದೆ ಅಂತ ಅರ್ಥ. ತಮ್ ಉತ್ಕ್ರಾಮಂತಂ ಪ್ರಾಣ ಅನೂತ್ಕ್ರಾಮತಿ. ತಮ್ ಉತ್ಕ್ರಾಮಂತಂ ಪ್ರಾಣ ಅನೂತ್ಕ್ರಾಮತಿ. ಪ್ರಾಣ ಉತ್ಕ್ರಮಣ ಮಾಡಿದಾಗ ದೇಹ ಸಾಯುತ್ತೆ ಅಂತಿದೆ. ಸೊ ಪ್ರಾಣ ದೊಡ್ಡವರು ಅಂತ ಹೇಳಿದರೆ, ಆದರೆ ಪ್ರಾಣದೇವರು ಹೋಗೋದು ಯಾವಾಗ? ತಮ್ ಉತ್ಕ್ರಾಮಂತಂ ಪ್ರಾಣ ಅನುತ್ಕ್ರಾಮತಿ. ವಿಷ್ಣು ಹೊರಟಾಗ ಜೊತೆ ಪ್ರಾಣದೇವರು ಹೋಗ್ತಾರಾದ್ರಿಂದಾಗಿನೇ ಮುಖ್ಯ ಉತ್ಕ್ರಮಣ ಯಾರಿಗೆ ಬಂತು? ವಿಷ್ಣುವಿಗೆ. ವಾಯುದೇವರು ವಿಷ್ಣುವನ್ನು ಫಾಲೋ ಮಾಡ್ತಾರೆ ಹೊರತು ಮುಖ್ಯ ಉತ್ಕ್ರಮಣ ಮಾಡೋದು ಯಾರು? ವಿಷ್ಣುವೇ. ಅದಕ್ಕೆ ಸತ್ ಹೋದ ಅಂತ ಹೇಳ್ತಾರ. ಸತ್ ಅಂದ್ರೇನು? ಸದಿತಿ ಬ್ರಹ್ಮ. ಗೊತ್ತಾಯ್ತಾ? ದೇವರು ಬಿಟ್ಟು ಹೋದ. ಸದಿತಿ ಪ್ರಾಣ, ವಾಯುದೇವರು ಬಿಟ್ಟು ಹೋದ್ರು. ಅರಿತು ಕಣನೆಂದು ಕೇಳುವರು ಬುಧಗಾರರು. ಸಂಸ್ಕೃತ ಪದ. ಸತ್ತೋದ ಅಂತ ಸತ್ತೋದ ಅಂದ್ರೆ ದೇವನಿಗೆ ಹತ್ರ ಏನೋ ಖುಷಿ ಆಗ್ತದೆ. ಸತ್ತೋದ ಅಂದ್ರೆ ಬೈದಾಗತ್ತೆ. ಆಕ್ಚುಲಿ ಸತ್ತೋದ ಅಂದ್ರೆ ಕರೆಕ್ಟ್ ಅರ್ಥ. ಬ್ರಹ್ಮವಾಯುಗಳು ಬಿಟ್ಟೋದ್ರು ಅಂತ ಅರ್ಥ. ನಾರಾಯಣ ಕೃಷ್ಣ ಹರಿವಾಯುಗಳಿಬ್ಬರು ದೇಹವನ್ನ ಬಿಟ್ಟೋದ್ರು ಅಂತ ಸರಿಯಾದ ಅರ್ಥ. ಯಾರೇ ಹೇಳಿದ್ರು ಸತ್ತೋದ್ರು ಅಂತಾನೆ ಹೇಳಬೇಕಲ್ಲ, ಸರಿಯಾದ ಅರ್ಥ. ಇತ್ಯದೋ ತಮ್ ಉತ್ಕ್ರಾಂತಂ ಪ್ರಾಣ ಅನು ಉತ್ಕ್ರಾಮತಿ. ಅನುಯಾಯಿ, ಯಾಯಿ ಹೋಗೋದು, ಅನುಯಾಯಿ ಹಿಂದೆ ಹೋಗೋದು. ಉತ್ಕ್ರಮಣ ಉತ್ಕ್ರಾಮತಿ ಅನುತ್ಕ್ರಾಮತಿ ಇತ್ಯಾದೋ ಉತ್ಕ್ರಮಣ. ಅನುವಾದ ಹಾಗೇನೆ. ಅನುವಾದ ಹೇಳಿದ್ದನ್ನ ಅನುಸರಿಸಿ ಹೇಳೋದು. ಅದು ಆಪೋಸಿಟ್ ಟ್ರಾನ್ಸ್ಲೇಷನ್ ಬರೆದ್ರೆ ಅನುವಾದ ಆಗಲಿಲ್ಲ, ವಿರುದ್ಧವಾದ ಐತೆ ಹೊರತು ವಿವಾದ. ಅನುವಾದ ಅಲ್ಲ, ವಿವಾದ. ಸರಿಯಾದ ರೀತಿ ಇದ್ದಿದ್ದನ್ನೇ ಬರೆದ್ರೆ ಮಾತ್ರ ಅನುವಾದ ಅಂತ ಕರೆಯೋದು. ಪ್ರಸಿದ್ಧ ಇತ್ಯರ್ಥ. ಪ್ರಾಣಪದೇ ಅಂತ. ಅದು ಅನುವಾದ ಓದ್ಬೇಕಾದ್ರೆ ಎಷ್ಟು ನಮಗೆ ಶ್ರದ್ಧೆ ಇರುತ್ತೆ ಅಂದ್ರೆ ಮೂಲದಲ್ಲಿದ್ದದೇ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ತಪ್ಪು ಬರೆದ್ಬಿಟ್ರೆ ಅನ್ಯಾಯ ಮೋಸ ಮಾಡೋದೇ ಆಗಲಿಲ್ಲ. ಆಗ ಜೆರಾಕ್ಸ್ ಅಂದ್ರೆ ಹೇಗಿರ್ಬೇಕು? ಒರಿಜಿನಲ್ ಯಾವ್ಯಾವ ಸೇರಿಸ್ಬಿಟ್ಟು ಜೆರಾಕ್ಸ್ ಆಗುತ್ತೆ. ಅದು ಜೆರಾಕ್ಸ್ ಎಷ್ಟು ಮಟ್ಟಿಗೆ ಬರೆದು ಅನ್ಕೊಂಡಿರೋ ಮೂಲಕ್ಕೆ ಪೂರ್ಣ ಅನ್ಕೊಂಡಿರ್ಬೇಕು. ಅದು ಜೆರಾಕ್ಸ್ ಅಂತ ಹೇಳ್ಬೇಕಾದ್ರೆ ಅಷ್ಟು ಕರೆಕ್ಟ್ ಆಗಿರುತ್ತೆ. ಅನುವಾದ ಆ ರೀತಿ ಇದ್ರೆ ಅದು ಪರ್ಫೆಕ್ಟ್ ಅನುವಾದನೆ ಹೊರತು ಏನೋ ಮಾಡಿಬಿಟ್ರೆ ಅಲ್ಲ. ಪ್ರಾಣಪದೇನ ತದಂತರ್ಯಾಮಿ ರೂಪಶ್ಚೈವ ಗೃಹೀತೇಹೇ ಪ್ರಾಣಲಿಂಗಾನ ಉತ್ಕ್ರಮಣ. ಇವತ್ತು ಅನುವಾದಗಳು ಬರೆದವರಿದ್ದಾರೆ. ಹಿರಣ್ಯಾಕ್ಷನ ಇದೆ ಅನ್ನೋ ಊರಗಳಿಂದ ನರಸಿಂಹದೇವರು ಸಿಡಿಬಿಟ್ರು ಬರೆದಿದ್ದಾರೆ. ಹಿರಣ್ಯಕೃಷ್ಣ ಹೋದ ಹಿರಣ್ಯಾಕ್ಷ ಬಂದ. ಅದನ್ನು ತೋರಿಸಿ ಎಷ್ಟು ವರ್ಷ ಆಯ್ತು ಮತ್ತೆ ಅದೇ ಬಿಟ್ಟಾಗ್ತಾ ಇದೆ. ಮತ್ತೆ ತೋರಿಸಿ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿಲ್ಲ. ಅದು ಅಂತ ಕಾಲ ಇದೆ. ಇತ್ಯಾದ ಉತ್ಕ್ರಮಣ ಲಿಂಗ ಇದೋ ಜನಾರ್ದನ ಪ್ರಸಿದ್ಧ. ಬರದಲ್ಲಿ ಮುಗಿದೋಯ್ತು ಅಂತ ಅರ್ಥ. ಚೇಂಜ್ ಮಾಡ್ಕೊಂಡ್ರೆ ಬರಿಯಾದಿ ಹೋದಾಗಲೇ ತಪ್ಪದು. ಚೇಂಜ್ ಮಾಡ್ಕೊಂಡ್ರೆ ಬರಿಯಾದಿ ಬರೋದು. ಯಾಕೆ ತಪ್ಪೇನು ತಿದ್ಕೊಳ್ಳೋದು ಗುಣನೇ ಅವರು. ತಪ್ಪ ಆಗಬಾರ್ದು. ಆದ್ಮೇಲೆ ಏನ್ ಮಾಡ್ಬೇಕಾದ್ರೆ ತಿದ್ಕೋಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಕ್ಷನ್. ಪ್ರಾಣಪದೇನ ತದಂತರ್ಯಾಮಿ ರೂಪಶ್ಚೈವ ಗೃಹೀತೇಹೇ. ಮತ್ತೆ ಪ್ರಾಣ ಅಂತ ಅರ್ಥ ಹೇಳಿದ್ದಾರೆ ಕೆಲವು ಕಡೆ ಅಂತ ಕೇಳಿದ್ರೆ ಅಲ್ಲಿ ಹೇಳಿದಾಗ ಅಂತರ್ಯಾಮಿ ರೂಪ ಅಂತ ಅರ್ಥ. ಪ್ರಾಣ ಪ್ಲಸ್ ವಿಷ್ಣು. ಗೊತ್ತಾಯ್ತಾ? ಅಷ್ಟೇ ಹೊರತು ವಿಷ್ಣುವನ್ನು ಬಿಟ್ಟು ಪ್ರಾಣ ಅಂತ ಅರ್ಥ ಮಾಡಕ್ಕೆ ಬರೋದೇ ಇಲ್ಲ. ಅದರಿಂದಾಗಿನೇ ಯಾವನು ಪೂರ್ಣ ಸುಖನೋ ಅವನು ಪ್ರಾಣ ಅಂದ್ರೆ ಆ ಪ್ರಾಣ ವಿಷ್ಣುವೇ. ಆದ್ದರಿಂದ ಉತ್ಕ್ರಮಣ ಮಾಡುವ ಪ್ರಾಣ ವಿಷ್ಣುವೇ. ಆದ್ದರಿಂದ ವಿಷ್ಣುವೇ ಪೂರ್ಣ ಸುಖಿ, ಪೂರ್ಣಾನಂದ. ಪ್ರಾಣ ಬಿಟ್ಟು ಹೋಗೋದು ಉತ್ಕ್ರಮಣ. ದೇಹದಿಂದ ನಾವು ಜೀವ ಬಿಡ್ತಾನೆ. ಜೀವ ಅಲ್ಲ ಬಿಡೋದು. ಯಾರು ಬಿಡೋದು? ಹರಿವಾಯುಗಳು ಬಿಡ್ತಾರೆ. ಹೋಗ್ಬೇಕಷ್ಟೇ. ಅವರು ಮುಖ್ಯಸ್ಥರೋದ ಹಿಂದಿನವ್ರು ಫಾಲೋ ಮಾಡಲೇಬೇಕಲ್ಲ. ಮುಂದೋಗಿ ಇರ್ಲಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಬಾಗಿಲಾಗ್ತೀವಿ, ಹೊರಗೆ ಬರ್ತಿರೋ ಬಾಗಿಲಾಗ್ತಿರೋದು. ಆಗ ಮೇನ್ ಪರ್ಸನ್ ಮನೆಯಿಂದ ಹೊರಟಾಗ ಏನಾಗ್ಬೇಕಾಗ ಅವರೆಲ್ಲ ಖಾಲಿ ಮಾಡ್ಬೇಕು. ಏನಾಗ ಅಲ್ಲೇ ಉಳ್ಕೊಬಿಡ್ತಾರೆ. ಉಳ್ಕೊಂಡು ಏನಾಗುತ್ತೆ ಅಲ್ಲಿಗೆ? ಏನಾಗ್ತಾರೆ? ಲಾಕ ಅವ್ರು ಅನ್ನ ಎಲ್ಲದೇ ಇರಲ್ಲ. ಹಾಗೆ ಆಗೋಗ್ಬಿಡ್ತಾರೆ. ಸೊ ಪ್ರಾಣದೇವರ ಜೊತೆಗೆ ಹೋದ್ರೆ ಏನಾಗುತ್ತೆ? ಇವನಿಗೆ ಎಲ್ಲೋದ್ರೂ ಸರ್ವೈವ್ ಆಗ್ತಾನೆ. ಇಲ್ಲ ಹೋದ್ರೆ ಎಲ್ಲರೂ ಒಬ್ಬರೇ ಕೂತ್ಕೊಂಡ್ರೆ ಯಾರು ಊಟದಿಂದ ಯಾರಾಗ್ತಾನೆ ನಾಳೆ ಅವರಿಂದ ಹೋದ್ರೆ ಇಲ್ಲಿ ಆಗ್ತಾನೆ ಇರುತ್ತೆ ಹಾಗೆ. ಸೊ ಪ್ರಾಣ ಹರಿವಾಯುಗಳ ಹಿಂದಿದ್ರೆ ಮಾತ್ರ ಇವನಿಗೆ ಚಲನವರ್ಣಾದಿಗಳು ಇದರ ಮೂವ್ಮೆಂಟೇ ಇಲ್ಲ. ಹಾಗಾಗ್ತದೆ. ಯಾರ ಅದಕ್ಕೇನಂತೆ ಸ್ವತಂತ್ರ ಅಲ್ಲ. ಆದ್ರಿಂದಾಗಿನೇ ದೇಹಕ್ಕೆ ಬರ್ಲಕ್ಕೆ ಬಿಟ್ಟೋಗ್ಲಿಕ್ಕೂ ಸ್ವತಂತ್ರನಲ್ಲ. ಎಷ್ಟೋದನ್ನ ಬಿಟ್ಟು ಹೋಗಬಾರ್ದೇ ಅಂತಾರೆ. ಹೋಗ್ತಾ ಇಲ್ಲ. ಅದು ಶಕ್ತಿ ಇದ್ರೆ ಏನ್ ಮಾಡ್ಬೇಕಾಯ್ತು? ಹೋಗ್ಬಿಡ್ಬೇಕಾಗಿತ್ತು. ಅಲ್ಲಿಗೂ ಹೋದ ಆತ್ಮಹತ್ಯೆ ಅಂತ ಆಗುತ್ತೆ. ವೈಚಾನ್ಸರಿಗೆ ಹೋದ್ರೆ ಏನಂತಾರೆ? ಅದನ್ನ ಸೂಯಿಸೈಡ್ ಅಂತಾರೆ. ಅಂದ್ರೆ ಡೆತ್ ಬೇರೆ, ಸೂಯಿಸೈಡ್ ಬೇರೆ. ದೇವರೇ ಕೊಟ್ರೆ ಡೆತ್, ಇವ್ರನ್ನ ಸತ್ರೆ ಸೂಯಿಸೈಡ್. ಇನ್ನೊಬ್ರು ಕೊಟ್ರೆ ಮರ್ಡರ್. ಡೆತ್ ಬೇರೆ, ಸೂಯಿಸೈಡ್ ಬೇರೆ, ಮರ್ಡರ್ ಬೇರೆ. ಇವತ್ತು ಅದಕ್ಕೇನೆ ನಾವು ಡೆತ್ ಅಂತ ಆಗ್ಬೇಕಾದ್ರೆ ಏನಂತಾರೆ? ಅದಕ್ಕೆ ಹರಿವಾಯುಗಳು ಬಿಟ್ಟು ಹೋದ್ರೆ ಡೆತ್. ಗೊತ್ತಾಯ್ತಾ? ಅದಕ್ಕೇನಿದೆ ಗುಣ. ಅದು ಇಲ್ಲ ಹೋದ್ರೆ ದೋಷ. ಇದು ಹೇಳಿದ್ನಲ್ಲ, ಅವರೇ ಸರ್ವಿಸ್ ಮುಗಿದ ರಿಟೈರ್ಮೆಂಟ್ ಅಂತಾರೆ. ಸಸ್ಪೆನ್ಷನ್ ಬೇರೆ, ರಿಟೈರ್ಮೆಂಟ್ ಬೇರೆ. ಗೊತ್ತಾಗ ಡಿಸ್ಮಿಸಲ್ ಬೇರೆ.
ಸಸ್ಪೆನ್ಷನ್ನು, ಡಿಸ್ಮಿಸಲ್ಲು, ರಿಟೈರ್ಮೆಂಟ್ ಇದೆ. ರಿಟೈರ್ಮೆಂಟಲ್ಲಿ ಏನಿದೆ ಈಗ? ಯಾವ ಅವರೇ ಕಳಿಸ್ಕೊಟ್ಟಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಸಸ್ಪೆನ್ಷನ್ ಅವರೇ ಹೊರಗೆ ಹಾಕಿದ್ದಾರೆ, ಇವರು ಅರಿವು ಪೂರ್ತಿ ಹೋಗೋದ್ಬಿಟ್ಟಿದ್ದಾರೆ ಆ ಕಡೆ. ಅದರಿಂದ ದೋಷ, ಇದು ಗುಣ ಇದೆ. ರಿಟೈರ್ಮೆಂಟ್ ಎಲ್ಲ ಬೆನಿಫಿಟ್ಸ್ ಇದೆ, ಸಸ್ಪೆಂಡ್ ಇರುತ್ತೆ. ಡಿಸ್ಮಿಸಲ್ ಏನು ಬೆನಿಫಿಟ್ ಕೇಳ್ತಾರೆ ಅವನೀಗ? ಏನೂ ಕೇಳಾಗಿಲ್ಲ. ಆದರೆ ಅಪಮೃತ್ಯು ಬಂದರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಿಲ್ಲ, ಯಾವ ಬೆನಿಫಿಟ್ ಸಿಗುತ್ತೆ. ಆದ್ದರಿಂದ ಪೂರ್ಣ ಇದ್ದು ಹೋದರೆ ಅವ್ರಿಗೆ ಮಹತ್ವ ಇದೆ. ಭೂ ಬಹುವಿಧಿ ಧಾತೋ ಬಹು ಪೂರ್ಣತಾಯಾಮಿತಿ ಚೇತಿ ಛಾಂದೋಗ್ಯ ಭಾಷ್ಯ ದಿಶಾ ಭೂಮ ಶಬ್ದ ಪೂರ್ಣಗುಣವಾದಿ ಧ್ಯೇಯ. ಅವನ ವಾದ ಏನಿತ್ತು? ಭೂ ಅಂದ್ರೆ ಸುಖ, ಪೂರ್ಣ ಸುಖ ಅಂತ ಹೇಳ. ಪೂರ್ಣ ಸುಖ ಅಲ್ಲ, ಅದು ಪೂರ್ಣ ಗುಣ ಸುಖ. ಪೂರ್ಣ ಸುಖ ಅಂತ ಅಷ್ಟೇ ಹೇಳ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಕೆಲವು ಇಲ್ಲದೆ ಇರಬಹುದು. ಪೂರ್ಣ ಗುಣ ಎಲ್ಲರೂ ಬಂದ. ಆದ್ರಿಂದ ಪೂರ್ಣ ಗುಣ ಇದನ್ನು ಕೂಡ ವ್ಯಾಪಕವಾದ ಪದ. ಭೂ ಬಹುವಿತಿ ಧಾತೋ ಬಹು ಪೂರ್ಣತಾಯಾಮಿತಿ. ಬಹು ಶಬ್ದ, ಭೂ ಶಬ್ದಕ್ಕೆ ಭೂ ಅಂತ ಧಾತು, ಬಹು ಅಂತ ಅದಕ್ಕೆ ಅರ್ಥ. ಬಹು ಶಬ್ದಕ್ಕೆ ಪೂರ್ಣ ಅಂತ ಇನ್ನೊಂದು ಅರ್ಥ. ಬಹು ಶಬ್ದಕ್ಕೆ ಹೆಚ್ಚು ಅಂತ ಅರ್ಥ ಬೇರೆ, ಪೂರ್ಣ ಅಂತ ಅರ್ಥ ಬೇರೆ. ಪೂರ್ಣ ಅಂತ ಹೇಳಿದ್ರೇನು? ಬಹು ಅಂದ್ರೆ ಹೆಚ್ಚು ಅಂತ ಆಗುತ್ತೆ. ಹೆಚ್ಚು ಅಂದ್ರೆ ಸ್ವಲ್ಪ ಕಡಿಮೆ ಇದ್ರೂ ಇರ್ಬೋದು ಒಂದು ಕಡೆಗೆ. ಆದರೆ ಪೂರ್ಣ ಸಂಸ್ಕೃತದಲ್ಲಿ ಬಹು ಶಬ್ದಕ್ಕೆ ಏನಂತ ಅರ್ಥ? ಮುಖ್ಯವಾಗಿ ಪೂರ್ಣ ಅಂತ ಅರ್ಥ. ಆದ್ರಿಂದ ಛಾಂದೋಗ್ಯ ಭಾಷ್ಯ ದಿಶಾ ಭೂಮ ಶಬ್ದ ಪೂರ್ಣಗುಣವಾಸಿ ಧ್ಯೇಯ. ಅತ್ರ ಜನಾರ್ದನ ಇತ್ಯುಕ್ತಿ ಮೋಚಕತ್ವೇನ ಉಕ್ತ ಭೂಮ್ನಃ ಉಪಾಸಕತೆಯ ಉಕ್ತ ಪ್ರಾಣತ್ವಂ ನ ಶಂಕ್ಯಮಿತಿ ಸೂಚನಾಯ. ಅತ್ರ ಜನಾರ್ದನ ಇತಿ ಉಕ್ತಿ. ಇಲ್ಲಿ ಜನಾರ್ದನ ಅಂತ ಹೇಳಿದ್ದೆ ಅದಕ್ಕೆ ಮೋಚಕತ್ವೇನ ಉಕ್ತ ಭೂಮ್ನಃ ಉಪಾಸಕತೆಯ ಉಕ್ತ ಪ್ರಾಣತ್ವಂ. ಯಾರು ಮೋಚಕನಾಗಿದ್ದಾನೆ ಆ ವೃತ್ತಿ, ಆ ಭೂಮನಾಗಿದ್ದಾನೆ ಅವನು ಯಾರು? ಉಪಾಸಕತೆಯ ಉಕ್ತ ಪ್ರಾಣತ್ವಂ ನ ಶಂಕ್ಯಮಿತಿ ಸೂಚನಾಯ. ಇಲ್ಲಿ ಜನಾರ್ದನ ಅಂತ ಯಾತಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರಲ್ಲಿ ಅಂತ ಕೇಳಿದರೆ, ಮೋಚಕತ್ವೇನ ಉಕ್ತ ಭೂಮ್ನಃ, ಯಾರು ಮೋಚಕ ಅಂತ ಹೇಳಿ ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಮೋಚಕತ್ವ ಎಂಬುದೇನದು? ಉಪಾಸಕತೆಯ ಉಕ್ತ ಪ್ರಾಣತ್ವ. ಉಪಾಸಕತೆಯ ಉಕ್ತ ಪ್ರಾಣತ್ವ, ಉಪಾಸಕ ರೂಪದಲ್ಲಿ ಹೇಳಿದಂಥ ಪ್ರಾಣತ್ವ ಅನ್ನೋದು ನ ಶಂಕ್ಯಮಿತಿ ಸೂಚನಾಯ. ಇಲ್ಲಿ ಮೋಚಕ ಅಂತ ಹೇಳಿದರೆ ಪ್ರಾಣದೇವರು ಅಂತ ಅರ್ಥ ಹೇಳೋದಕ್ಕೋಸ್ಕರ ಅಲ್ಲ. ಯಾಕೆ? ಪ್ರಾಣದೇವರು ವಿಷ್ಣುರಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ತಮಾಷೆ ಅಂದರೆ ನಮಗೆ ವಾಯುದೇವರು ಮೋಕ್ಷ ಕೊಡ್ತಾರೆ ಎಂಬುದಕ್ಕೆ ಸಿಂಪಲ್. ಹರಿವಾಯುಗಳು ಬಿಟ್ಟಾಗ ಮಾತ್ರ ಈ ದೇಹ ಹೋಗುತ್ತೆ, ಹೊತ್ತಾನೆ. ಅದೇ ರೀತಿಯೇ ಹರಿವಾಯು ಅನುಗ್ರಹ ಮಾಡಿದಾಗ ಮಾತ್ರ ಲಿಂಗದೇಹ ಕೂಡ ಹೋಗೋದು. ಲಿಂಗದೇಹ ಅವಾಗ ಮುಕ್ತಿ ಅಂತ ಕರೆಯೋದಾಗಲೇ. ಇಬ್ಬರು ಒಟ್ಟಿಗೆ ಇರಬೇಕು, ಬರೀ ಪ್ರಾಣ ಅಲ್ಲ. ಹರಿವಾಯುಗಳು ಇಬ್ಬರು ಕೂಡ ಸೈಮಲ್ಟೇನಿಯಸ್ ಆಗಿಬಿಡ್ತಾರೆ. ಹರಿಯ ಸ್ವಾತಂತ್ರ್ಯನ ಅನುಸರಿಸಿ ಪ್ರಾಣದೇವರು. ಅದೇ ರೀತಿ ಮುಕ್ತಿಗೆ ವಿಷ್ಣುರ್ಹಿದಾತ ಮೋಕ್ಷಶ್ಚ ಪ್ರಧಾನವಾಗಿ, ವಾಯುಶ್ಚ ತದನುಜ್ಞೇಯ. ಉತ್ಕ್ರಮಣದಿಂದ ಅನುತ್ಕ್ರಮಣ, ಉತ್ಕ್ರಮಣ ಅನುತ್ಕ್ರಮಣ. ಅದಕ್ಕೆ ಇಬ್ಬರು ಕೂಡ ಮೋಚಕತ್ವೇನ ಮುಕ್ತರಾದವರು ವಾಯುದೇವರು ಅಂದ್ರಲ್ಲ. ಮುಕ್ತವಾಗಿ ಮೋಚಕತ್ವೇನ ಮುಕ್ತರಾದವನು ಯಾರು? ಜನಾರ್ದನ. ಜನಾರ್ದನನೇ ಮೋಚಕನಾಗಿ ಹೇಳಲ್ಪಟ್ಟವನು ಅಂತ ಹೇಳಿ. ಪೂರ್ಣಗುಣ ಸೋಕ್ಷರಸ್ತನ್ ಹೃದಬ್ಜಗ ಇತ್ಯಾದಿ. ನಶಂಕ್ಯಂ ಏಕ ಇತ್ಯುಕ್ತಿರಪಿ ಭೂಮ ಸುಖ ಸತ್ಯ ಅವಿಜ್ಞಾನಾದಿ ಅನೇಕ ಶಬ್ದೈರೇಕೋ ಗುಣಭೇದೇನ ಉಚ್ಯತೆ ಇರತು ಅನೇಕ ಇತಿ ವಕ್ತುಂ. ಏಕ ಇತಿ ಮುಕ್ತಿರಪಿ ಅಲ್ಲೇನಿದೆ? ಸೋಕ್ಷರಸ್ತನ್ ಹೃದಬ್ಜಗ ಸೂರ್ಯಾದಿಭಾಸ ಮುಂದಿದೆ. ಏಕಃ ಅಂತ ಪದ ಬಂದಿದೆ. ವಿಷ್ಣುರೇಕೋ ವಾಚ್ಯ ಅಂತ ಬಂದಿದ್ದರಿಂದ ಮತ್ತೆ ಸೇರಿಸ್ಕೋಬೇಕಲ್ಲ. ಏಕ ಅಂತ ಯಾಕೆ ಸೇರಿಸ್ಕೋಬೇಕು ಅಂದರೆ ಇತ್ಯುಕ್ತಿರಪಿ ಭೂಮ ಸುಖ ಸತ್ಯ, ಭೂಮ ಸುಖ ಸತ್ಯ ವಿಜ್ಞಾನಾದಿ ಅನೇಕ ಶಬ್ದೈರೇಕೋ ಗುಣಭೇದೇನ ಉಚ್ಯತೆ ನತು ಅನೇಕ ಇತಿ ವಕ್ತು. ಏಕಃ ವಿಷ್ಣುರೇವ. ಭೂಮ ಸುಖ ಅಂತ ಹೇಳಿದ್ರು ಅವನೇ, ಭೂಮ ಸತ್ಯ ಪೂರ್ಣ ಸತ್ಯ ಅವನೇ, ವಿಜ್ಞಾನ ಅವನೇ, ಇತ್ಯಾದಿ ಅನೇಕ ಶಬ್ದೈ. ಬೇರೆ ಬೇರೆ ಶಬ್ದಗಳು ಬೇರೆ ಆದರೂ ಕೂಡ ಹೇಳಲ್ಪಡೋನು ಯಾರು? ಅವರೊಬ್ಬರೇ. ಪೂರ್ಣ ಗುಣ ಅಂದ್ರೆ ಅವನೇ, ಪೂರ್ಣ ವಿಜ್ಞಾನ ಅಂದ್ರೆ ಅವನೇ, ಪೂರ್ಣ ಸತ್ಯ ಅಂದ್ರೆ ಅವನೇ. ಅದಕ್ಕೆ ಗುಣಭೇದೇನ, ಆ ಗುಣ ಹೈಲೈಟ್ ಮಾಡೋದಕ್ಕೋಸ್ಕರ ಹೇಳಿದ್ರೆ ಅಷ್ಟೇ ಹೊರತು ಎಲ್ಲವೂ ಅವನಲ್ಲಿದೆ. ಮತ್ತು ಅನೇಕ ಇತಿ ವಕ್ತು, ಅನೇಕರಲ್ಲ ಒಬ್ಬರೇ. ಸೈವ ಹಿ ಇತಿ ಅಥೋ ಅಸ್ಯ ಅಗತಾರ್ಥತ್ವಂ ಅನ್ಯತೋ ಧ್ಯೇಯಂ. ಸೈವ ಹಿ ಇತ್ಯಥೋ ಅಸ್ಯ ಅಗತಾರ್ಥತ್ವ. ಮತ್ತೆ ಮತ್ತೆ ಸ ಏವ ಅಂತ ಇತ್ಯಾದಿ ಪದ ಬಂತಲ್ಲ, ಅದೆಲ್ಲ ಅಗತಾರ್ಥತ್ವ, ಗತಾರ್ಥವಲ್ಲ, ಅಗತಾರ್ಥ. ಯಾಕೆ? ಪ್ರತಿಯೊಂದು ಗುಣ ಇಟ್ಟು ಮತ್ತೆ ಮತ್ತೆ ಸೇರಿಸೋದ್ರಿಂದ. ಯಾಕೆ ಅವನೇ ಅಂತ ಯಾತಕ್ಕೆ ಹೇಳ್ತೇನೆ ಅಂದರೆ, ಹೇಳಿದ್ದೇನೆ ಹೇಳಿ ಆತ ಅಂತ ಹೇಳೋದಿಲ್ಲ. ಮುಂದೆ ಹೇಳಿದ್ದೇನೆ ಸರಿ, ಈ ರೀತಿ ಹೇಳಲ್ಪಟ್ಟವನು ಅವನೇ ಅಂತ ಹೇಳೋದ್ರಿಂದ ಗತಾರ್ಥ ಅಂದ್ರೇನು? ಹಿಂದೆ ಹೇಳಿದ ಅರ್ಥ ಮುಗಿದೋದ ಅರ್ಥ. ಮತ್ತೆ ಹೇಳ್ತೇನೆ ಅಗತಾರ್ಥ ಅಲ್ಲ, ಹೊಸ ಅರ್ಥ ಇದೆ ಅದಕ್ಕೆ.
ಗತಾರ್ಥ ಬೇರೆ ಅಗತಾರ್ಥ ಬೇರೆ. 4 ದಿನ 60 20 ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಮಾಡ್ಬೇಕು. ಹೇಳ್ತೀರಲ್ಲ ಅಂದರೆ ಅಪ್ಲಿಕೇಶನ್ ಬೇರೆ. ಅಲ್ಲಿ ಹೇಳಿದ್ದು ಇನ್ನೊಂದು ಪ್ರಾಬ್ಲಮ್ ಅಲ್ಲೇ ಉಪಯೋಗಿಸ್ತಾನೆ ಮತ್ತೆ, ಅದು ತಪ್ಪಲ್ಲ. ಆ ರೀತಿ ಹೇಳಿದ್ರಿಂದ ಹೇಳಿದಂತೆ ಆಗಲಿಲ್ಲ. ಮುಂದೆ ಜನಾರ್ದನ ಅನ್ನೋ ಪದ ಉಪಯೋಗಿಸಿದ್ರಲ್ಲೂ ಸ್ವಾರಸ್ಯ ಇದೆ. ಯಾಕೆ ಜನ ಅರ್ಧ ನ ಜಾಯತೆ ಇತಿ ಜನಃ ಅರ್ಧ ಇತಿ ಸಂಸಾರಂ ಇತಿ ಅರ್ಧನಃ ಜನಶ್ಚಾಸೋ ವರ್ತನಶ್ಚ ಜನಾರ್ದನ. ಅದರ ಅರ್ಥ ಬರೀತಾರೆ ಗೀತಾ ಭಾಷೆಯಲ್ಲಿ. ಅರ್ಥ ಏನೋ ಜನಃ ನ ಜಾಯತೆ ಇತಿ ಜನಃ, ಅವನು ಹುಟ್ಟಿಲ್ಲದವನು. ಅರ್ಧನಃ ತನ್ನ ಭಕ್ತರ ಹುಟ್ಟನ್ನ ಮತ್ತೆ ಬರದಂತೆ ನೋಡಿಕೊಳ್ಳುವವನು, ಮುಕ್ತಿ ಕೊಡುವವನು ಅಂತ. ತಾನು ನಿತ್ಯ ಮುಕ್ತ, ಉಳಿದವರು ಮುಕ್ತಿ ಕೊಡ್ತಾರೆ ಅಂತ ಅರ್ಥ. ಅದಕ್ಕೆ ಆ ಪದನೇ ಉಪಯೋಗಿಸಿದ್ರೆ, ಜನಾರ್ದನ ಪದ ಉಪಯೋಗಿಸಿದ್ರೆ ಅದೇ ಕಾರಣ. ಇದು ಅರ್ಥ ತಿಳ್ಕೊಂಡ್ರೆ ಜನಾರ್ದನಾಯ ನಮಃ ಆಚರಣೆ ಮಾಡ್ಬೇಕಾದ್ರೆ ಜ್ಞಾಪಕ ಮಾಡಬೇಕು. ಜನಾರ್ದನ ಶಬ್ದಕ್ಕೆ ಅರ್ಥ ಇದು. ಆಗ ಆಚರಣೆ ಪ್ರತ್ಯೇಕ ಭಾಷೆ ಬರೋದಿಲ್ಲ, ಆಚರಣೆ ಮಂತ್ರಗಳಿಗೆ ಭಾಷ್ಯ ಅಂತೇಳಿ ಏನ್ ಮಾಡ್ಬೇಕಾದನ್ನ ಸೇರಿಸ್ಕೋಬೇಕು. ಬೇರೆ ಕಡೆ ಬಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಚಾರ್ಯ ಹೇಳದೇ ಇರೋದು ಯಾವುದೂ ಇಲ್ಲ. ಅದಕ್ಕೆ ಸರ್ವ ಮೂಲ ಪ್ರತಿಯೊಂದನ್ನು ಹೇಳಿರ್ತಾರೆ, ಅದು ಅರ್ಥ ಅನ್ವಯಿಸಿಕೊಳ್ಳೋದು ಅರ್ಥನ ಮಾಡ್ಬೇಕು. ಅಥಾಪಿ ದೃಶ್ಯತ್ಕಾದ್ವಿಚಿತೋ ವಿಷ್ಣು ರೀತಿ ಅಯುಕ್ತಂ ವಾಜತನೇಯೇ ಪಂಚಮೇ ಅದೃಷ್ಟಂ ದ್ರಷ್ಟೃಶ್ರುತಂ ಶ್ರೋತೃ ಇತ್ಯಾದಿನ ಅಕ್ಷರ ಬ್ರಾಹ್ಮಣೋಕ್ತಸ್ಯ ಅಕ್ಷರಸ್ಯ ಅದೃಶ್ಯತ್ವಾದಿ ಶ್ರವಣಾತ್ ತಸ್ಯ ಚ ಕೂಟಸ್ಥೋ ಅಕ್ಷರಃ ಇತ್ಯಾದೌ ಶ್ರೀತತ್ವೇ ಪ್ರಸಿದ್ಧಾಕ್ಷರಶ್ರುತ್ಯ ಅಹಂ ಸೋಮಮಾಹನಸಂ ವಿಭರ್ಮಿ ಇತಿ ಲಕ್ಷ್ಮೀ ಸೂಕ್ತೆ ಶ್ರೌತತ್ವೇ ಪ್ರಸಿದ್ಧ ಚಂದ್ರಾಧಾರತ್ವಸ್ಯ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾಂಧಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ ಇತಿ ಶ್ರವಣೇನ ಸೂರ್ಯಾಧಾರತ್ವಲಿಂಗೇನ ಚ ಶ್ರೀತತ್ವರೂಪತ್ವೇನ ಅವಿಷ್ಣುತ್ವಾತ್ ಪ್ರಾಚೀನೋಪಿ ಶ್ರೀತತ್ವಮೇವ ದ್ವಯೋಃ ಅಪರಿಚ್ಛೇದ್ಯ ವೈಭವ ಅಯೋಗಾದಿತ್ಯತಃ ಪ್ರಾಪ್ತಂ ಅಕ್ಷರಂ ಅಂಬರಾಂತಧೃತೇಃ ಇತ್ಯಾದಿ ಸೂತ್ರತ್ರಯಂ. 3 ಸೂತ್ರಗಳ ಅಧಿಕರಣ. 3 ಸೂತ್ರಗಳ ಅಧಿಕರಣದಲ್ಲಿ ಆ ವಿಷಯ ಹೇಳಿದ್ದಾರೆ. ಯಾವ್ಯಾವುದು ಮೊದಲು ತಿಳಿಸ್ತಾರೆ. ಅಲ್ಲಿ ಪ್ರಶ್ನೆ ಏನು ಬಂತೀಗ, ಸೂರ್ಯಾದಿಪಾಸು ಸೋ ಅಕ್ಷರ ಸರ್ವಾಶ್ರಯ ಆಯಿತು, ಪೂರ್ಣಗುಣ ಆಯಿತು, ಸೋ ಅಕ್ಷರ ಅವತ್ತು. ಅಕ್ಷರ ಯಾತಕ್ಕೆ ಅಂದರೆ ಅಕ್ಷರಂ ಅಂಬರಾಂತಧೃತೇಹೇ ಅಂತ ಹೇಳಬೇಕು. ಏನು ಪ್ರಶ್ನೆ ಅದಕ್ಕೆ? ಆಯ್ತು, ಇಷ್ಟೊತ್ತು ಹೇಳಿದರೆ ಅಷ್ಟಾದರೂ ಕೂಡ ದೃಶ್ಯತ್ವಾದಿಗಳಿಂದ ಕೂಡಿದವನು, ದೃಶ್ಯತ್ವಾದಿಗಳಿಂದ ರಹಿತರಾದವನು, ಅದೃಶ್ಯತ್ವಾದಿ ಗುಣಕಃ ಕಾಳಲ್ಪಡದಿರುವಿಕೆ ಮೊದಲಾದ ಗುಣಗಳನ್ನು ಹೊಂದಿದವನು ವಿಷ್ಣು ಅಂತ ಹೇಳಿದ್ರಲ್ಲ, ಅದು ಅಯುಕ್ತಂ, ಸರಿಯಲ್ಲ. ವಾಜಸನೇಯೇ ಪಂಚಮೇ ಅದೃಷ್ಟಂ ದ್ರಷ್ಟಶ್ರುತಂ ಶ್ರೋತೃ ಇತ್ಯಾದಿನ. ಚಾಂದೋಗ್ಯದಲ್ಲಿ ವಾಜಸೇನರು ಹೇಳಬೇಕಾದ್ರೆ ಹೇಳ್ತಾ ಇದ್ದಾರೆ ಏನಂತ, ಬೃಹದಾರಣ್ಯಕದಲ್ಲಿ ಬಂದಿರೋ ಮಾತು. ಪರಮಾತ್ಮ ಅದೃಷ್ಟಂ, ಕಾಣದೇ ಇರುವವನು. ಅವರು ಕಾಣೋದಿಲ್ಲ, ನಮ್ಮನ್ನೆಲ್ಲ ನೋಡ್ತಾನೆ. ಅವನ ಬಗ್ಗೆ ಪೂರ್ತಿ ಕೇಳೋದಕ್ಕಾಗದ್ರೆ ನಮಗೆಲ್ಲ ಕಿವಿ ಬೀಳ್ತಾನೆ, ನಮಗೂ ಕೇಳಿಸ್ತಾನೆ, ಹೀಗೆಲ್ಲ ಹೇಳ್ತಾರೆ. ಹೇಳ್ತಾ ಈ ಕಾಣದಿರುವಿಕೆ ಅನ್ನೋ ಗುಣ ಯಾರಲ್ಲಿದೆ ಅಂದರೆ ಅಕ್ಷರ ಬ್ರಾಹ್ಮಣೋಕ್ತಸ್ಯ, ಅಕ್ಷರ ಬ್ರಾಹ್ಮಣ ಅಂತ ಅದಕ್ಕೆ ಹೆಸರು. ಆದಿಪರ್ವ ಸಭಾಪರ್ವ ಅಂತ ಇದರಲ್ಲಿ ಹೇಗೆ ಹೇಳ್ತೇವೋ, ಶಾಂತವಾಗಿ ಖಂಡ ಅಂತ ಹಾಗೆ ವಿದ್ಯೆಗಳು ಅಂತ ಹೆಸರು. ಇದರಲ್ಲಿ ಖಂಡ ಇದು ಕರಿಬೇಕಾದ್ರೆ ಅಂತ ಕರೀತಾರೆ, ಬ್ರಾಹ್ಮಣ ಅಂತ ಕರೀತಾರೆ. ಬೇರೆ ಕಡೆ ಕ್ಷತ್ರಿಯ ಅಂತ ಕರೆದಿಲ್ಲ. ಇಲ್ಲಿ ಬ್ರಾಹ್ಮಣ ಶಬ್ದಕ್ಕೆ ಬ್ರಾಹ್ಮಣ ಅಂತ ಅರ್ಥ ಅಲ್ಲ, ಏನದು ಅದ್ರ ಬಗ್ಗೆ ವಿಭಾಗಕ್ಕೆ ಹೆಸರು. ಅಲ್ಲಿ ಕಾಂಡಗಳು ಪರ್ವಗಳು ಇದ್ದಾಗೆ ಬ್ರಾಹ್ಮಣ ಅದರಲ್ಲಿ ಹೇಳ್ತಾರೆ. ಅಕ್ಷರ ಬ್ರಾಹ್ಮಣದಲ್ಲಿ ಹೇಳ್ತಾರೆ ಅದೃಶ್ಯತ್ವಾದಿಗಳು ಯಾರಿಗೂ ಇದೆ ಅಂತ ಹೇಳಿ. ಯಾರಿಗೆ? ತಸ್ಯ ಚ ಕೂಟಸ್ಥೋ ಅಕ್ಷರ ಇತ್ಯಾದೌ ಶ್ರೀತತ್ವೇ. ಅಲ್ಲಿ ಅಕ್ಷರ ಶ್ರೇಷ್ಠ ಅಂತ ಹೇಳಿದ ಮೇಲೆ ವಿಷ್ಣು ಅಂತ ಯಾಕೆ ಅರ್ಥ ಬರೀತೀರಿ ಅದಕ್ಕೆ? ಅಕ್ಷರ ಅಂದ್ರೆ ಭಗವದ್ಗೀತೆ ಇದೆಯಲ್ಲ, ನಿಮ್ಮ ಪ್ರಕಾರ ಅರ್ಥ ಏನು ಅದಕ್ಕೆ? ಕೂಟಸ್ಥೋ ಅಕ್ಷರ ಉಚ್ಯತೆ ಅಂದೇನು ಅರ್ಥ? ಲಕ್ಷ್ಮಿ ಅಂತ ಅರ್ಥ. ಸೊ ಲಕ್ಷ್ಮಿ ಸರ್ವೋತ್ತಮರು, ಗೊತ್ತಾಯ್ತು. ಹೊರತು ಯಾರಲ್ಲ, ಅದೃಶ್ಯತ್ವಾದಿ ಗುಣಗಳನ್ನು ಹೊಂದಿದಂತಹ ಸರ್ವಶ್ರೇಷ್ಠವಾದ ಜಿಜ್ಞಾಸ್ಯಳು ಯಾರು ಅಂದರೆ ಮಹಾಲಕ್ಷ್ಮಿನೇ ಹೊರತು. ಇವತ್ತು ತಿಳ್ಕೊಟ್ಟಾಗಿದೆ ಎಲ್ಲರೂ, ಮಹಾಲಕ್ಷ್ಮಿನ ಹೈಯೆಸ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಅಕ್ಷರ ಅಂದ್ರೇನು? ನಾಶವಿದ್ದದ್ದು. ನಮ್ಮ ಪ್ರಕಾರ ಸಂಪತ್ತು ನಾಶವಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸಂಪತ್ತು ನಾಶವಾಗೋದಿಲ್ಲ ಅಲ್ಲ, ಸಂಪತ್ತಿನ ಅಭಿಮಾನಿ ದೇವತೆಗೆ ನಾಶ ಇಲ್ಲ ಅಷ್ಟೇ ಹೊರತು ಸಂಪತ್ತಿಗೆ ನಾಶ ಇದ್ದೇ ಇದೆ. ಧನ ಬೇರೆ, ಧನದ ಅಧಿಪತಿ ಬೇರೆ, ಗೊತ್ತಾಯ್ತಾ? ಧನದ ಅಧಿಪತಿ ಇವರು ಶ್ರೀತತ್ವ ಮಹಾಲಕ್ಷ್ಮಿ. ಅವರಲ್ಲಿ ಏನು ಬಂದಿದೆ? ಅಕ್ಷರ ಶಬ್ದ ಬಂದಿರೋದ್ರಿಂದ ಅದೃಶ್ಯತ್ವಾದಿ ಗುಣ ಹೊಂದಿರೋನು ಸರ್ವಶ್ರೇಷ್ಠ ಅಂದರೆ ಅದೃಶ್ಯತ್ವಾದಿ ಗುಣ ಹೊಂದಿರತಕ್ಕಂಥ ಅಕ್ಷರ ಶಬ್ದವಾದ ಮಹಾಲಕ್ಷ್ಮಿಯೇ ಸರ್ವಶ್ರೇಷ್ಠಳು. ಶಾಕ್ತ ಮತಕ್ಕೆ ಹೋಗುತ್ತಾರೆ. ಶಾಕ್ತ ಮತದ ಶಕ್ತಿ ಅಂದರೆ ಶ್ರೀದೇವತೆ.
ಶ್ರೀದೇವತೆ ಸರ್ವೋತ್ತಮ ಅಂತ ಕರೆಯಕ್ಕೆ ಹೋಗ್ತಾರೆ. ಅದಕ್ಕೆ ಅಹಂ ಸೋಮವಾಹನತಂ ಬಿಭರ್ಮಿ ಇತ್ಯಾದಿ ಲಕ್ಷ್ಮೀ ಸೂಕ್ತೆ ಶ್ರೀತತ್ವೇ ಪ್ರಸಿದ್ಧ. ಅಲ್ಲೂ ಕೂಡ ಕೂಟಸ್ಥೋಕ್ಷರದಲ್ಲೂ ಬಂತು, ಲಕ್ಷ್ಮೀ ಸೂಕ್ತದಲ್ಲೂ ಕೂಡ ಯಾವ್ದು ಅಹಂ ಸೋಮವಾಹನತಂ ಬಿಭರ್ಮಿ ಏನಿದ್ದಿಲ್ಲ ಅದರಲ್ಲೂ ಕೂಡ ಬಂದಿದೆ. ಅದು ಲಕ್ಷ್ಮೀ ಸೂಕ್ತ ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ. ಶ್ರೀತತ್ವೇ ಪ್ರಸಿದ್ಧ ಚಂದ್ರಾಧಾರತ್ವಸ್ಯ ಸೋಮಂ ಬಿಭರ್ಮಿ, ಸೋಮನನ್ನ ಧರಿಸಿದ್ದೇನೆ. ಸೋಮ ಅಂದ್ರೆ ಚಂದ್ರ, ಚಂದ್ರನಿಗೆ ಆಧಾರವಾಗಿರೋದು ಯಾರು ಅಂದ್ರೆ ಮಹಾಲಕ್ಷ್ಮಿನೇ. ಯಾಕೆ ಅದು ಬಂದಿದೆ ಮತ್ತೆ ಅಲ್ಲಿ ಹೇಳ್ತಾರೆ, ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ. ನೋಡು ಗಾರ್ಗಿ, ಸೂರ್ಯ ಚಂದ್ರಮಸೌತಿ ವಿಧೃತೌತಿಷ್ಠತಃ, ಸೂರ್ಯ ಚಂದ್ರ ಮೊದಲಾದವರೆಲ್ಲ ಧರಿಸಲ್ಪಟ್ಟಿರೋದು ಯಾರಲ್ಲಿ ಗೊತ್ತಾ? ಅಕ್ಷರನಲ್ಲಿ. ಈ ಮಣಿಗಳೆಲ್ಲ ಇದೆ, ಹಾರ ಆಗಿದೆ. ಪ್ರತಿಯೊಂದು ಮಣಿಗೂ ಆಧಾರ ಯಾವುದು? ಸೂತ್ರ. ಅದೇ ರೀತಿಯೇ ಲಕ್ಷ್ಮೀದೇವಿನೇ ಎಲ್ಲರಿಗೂ ಆಧಾರ. ಸೂರ್ಯ ಸೋಮವಾಹನತಂ ಬಿಭರ್ಮಿ, ನಾನು ಸೋಮನನ್ನು ಧರಿಸಿದ್ದೇನೆ ಅಂತ ಅಲ್ಲಿ ಹೇಳಿದರು. ಇಲ್ಲಿ ಹೇಳ್ತಾರೆ ಅಕ್ಷರ ಸೋಮನ್ನು ಧರಿಸಿದೆ ಅಂತ ಹೇಳ್ತಾರೆ. ಅಕ್ಷರ ಶಬ್ದಕ್ಕೂ ಲಕ್ಷ್ಮಿ ಅಂತ ಅರ್ಥ ಇದೆ. ದೇವರ್ ಲಕ್ಷ್ಮಿನೇ ಅದೃಶ್ಯತ್ವಾದಿ ಗುಣ ಹೊಂದಿರತಕ್ಕಂಥ ಸರ್ವೋತ್ತಮ ದೇವತೆ. ಇತಿ ಶ್ರವಣೇನ ಸೂರ್ಯಾಧಾರತ್ವ ಲಿಂಗೇನ ಚ, ಸೂರ್ಯಾಧಾರತ್ವ ಬಂದ ಮೇಲೆ ಚಂದ್ರಾಧಾರತ್ವ ಅಂಡರ್ಸ್ಟುಡ್. ಅದಕ್ಕೆ ಸೂರ್ಯನ ಬೆಳಕನ್ನ ಚಂದ್ರ ಸಹಾಯ ಮಾಡ್ತಾನೆ, ಚಂದ್ರನ ಬೆಳಕು ಸೂರ್ಯನ ಅವಲಂಬಿಸಿದ್ರೆ ಸೂರ್ಯನೇ ಲಕ್ಷ್ಮೀನ ಆಧರಿಸಿರ್ಬೇಕಾದ್ರೆ ಚಂದ್ರ ಕೂಡ ಯಾರನ್ನ ಆಧರಿಸಿದಾಗಾಯ್ತು? ಈ ಫೌಂಡೇಶನ್ ಫಸ್ಟ್ ಫ್ಲೋರ್ ಇದ್ರೆ ಥರ್ಡ್ ಫ್ಲೋರ್ ಕೂಡ ಯಾವ್ದು ಆಧಾರ? ಅದೇ ಫಸ್ಟ್ ಫ್ಲೋರ್ ಥರ್ಡ್ ಫ್ಲೋರ್ ಇರಲೇಬೇಕಲ್ಲ, ಆಗೋದೇ ಇಲ್ಲ. ಆದ್ದರಿಂದ ಸೂರ್ಯ ಚಂದ್ರನಿಗೆ ಆಧಾರವಾದಂತಹ ಅಕ್ಷರ ಮಹಾಲಕ್ಷ್ಮಿಯೇ. ಶ್ರೀತತ್ವ ರೂಪೇಣ ಅವಿಷ್ಣುತ್ವ, ಶ್ರೀತತ್ವ ಲಕ್ಷ್ಮಿ ಇಬ್ಬರು ಒಂದೇನಾ? ಲಕ್ಷ್ಮೀನಾರಾಯಣ ಇಬ್ಬರು ಅಲ್ಲ. ಆದ್ದರಿಂದ ಲಕ್ಷ್ಮಿ ಬೇರೆ, ನಾರಾಯಣ ಬೇರೆ. ಆ ಲಕ್ಷ್ಮಿನೇ ಸರ್ವೋತ್ತಮಗಳು. ಪ್ರಾಚೀನೋಪಿ ಶ್ರೀತತ್ವಮೇವ. ಪ್ರಾಚೀನೋಪಿ ಅಂದ್ರೇನು? ಇದೊಂದೇ ಅಲ್ಲ, ಹಿಂದೆ ಹೇಳಿದ್ದೆಲ್ಲವೂ ಲಕ್ಷ್ಮೀ ಪದನೇ. ಪ್ರಾಚೀನ ಅಂದ್ರೆ ಬ್ಯಾಕ್, ಹಿಂದೆ ಹೇಳಿದ್ದು. ಇದೊಂದೇ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ಪೂರ್ಣಗುಣ ಅಂತ ಏನೇನು ಹೇಳಿದ್ರೆ ಎಲ್ಲ ಲಕ್ಷ್ಮಿಗೆ ಅಪ್ಲಿಕಬಲ್. ಇಡೀ ಬ್ರಹ್ಮಸೂತ್ರ ಲಕ್ಷ್ಮೀ ಜಿಜ್ಞಾಸನೆ ಹೊರತು ವಿಷ್ಣು ಜಿಜ್ಞಾಸೆ ಅಲ್ಲ ಅಂತ ಅವರ ವಾದ. ಅದು ಉತ್ತರ ಕೊಡಬೇಕು. ದ್ವಯೋ ಅಪರಿಚ್ಛೇದ್ಯ ವೈಭವಾಯ, ವೈಭವ ಅಯೋಗ. ನೋಡಪ್ಪ, ಗಲಾಟೆನೇ ಬೇಡ. ವಿಷ್ಣುವು ಹಾಗೆ ಲಕ್ಷ್ಮಿನೂ ಹಾಗೆ ಒಪ್ಕೊಂಡ್ಬಿಡೋಣ ಅಂದ್ರೆ ಅದು ಸಾಧ್ಯ ಇಲ್ಲ. ಅಪರಿಚ್ಛೇದ್ಯ ವೈಭವ ಅಂದ್ರೆ ಏನು? ಪರಿಚ್ಛೇದ್ಯ ಅಂದ್ರೆ ಡಿವೈಡೆಡ್, ಅಪರಿಚ್ಛೇದ್ಯ ಅಂದ್ರೆ ಟೋಟಲ್. ಟೋಟಲ್ ಅಧಿಕಾರ ಡಿವೈಡ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಟೋಟಲ್ ಅಧಿಕಾರಿ ಯಾರಾಗಿರ್ಬೇಕು? ಒಬ್ಬನಿಗೆ ಇಷ್ಟೆಷ್ಟೇ ಗಲಾಟೆ ಮಾಡಿದ್ರು ಕೂಡ ಇಬ್ರು ಚೀಫ್ ಮಿನಿಸ್ಟರ್ ಒಂದೇ ಕಾಲಕ್ಕಿಲ್ಲ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಡೆಪ್ಯೂಟಿ ಸಾವಿರಾರು ಇರ್ಬೋದು ಬೇಕಾದ್ರೆ, ಆದ್ರೆ ಚೀಫ್ ಪಾತ್ರ ಎಷ್ಟಿರ್ಬೇಕು ಯಾವಾಗಲೂ? ಅದಕ್ಕೆ ದ್ವಯೋಹೋ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದ್ವಯೋಹೋ ಅಪರಿಚ್ಛೇದ್ಯ ವೈಭವ ಯೋಗ. ಪರಿಚ್ಛೇದ ಪರಿಚ್ಛೇದ್ಯ ಅಪರಿಚ್ಛೇದ್ಯ, ಗೊತ್ತಾಯ್ತಾ? ಲಿಮಿಟೆಡ್ ಅಂತ ಅರ್ಥ ಉಂಟು. ಲಿಮಿಟೆಡ್ ವೈಭವ ಇದ್ರೆ ಪರಿಚ್ಛೇದ್ಯ, ಅಪರಿಚ್ಛೇದ್ಯ ಅಂದ್ರೆ ಅನ್ಲಿಮಿಟೆಡ್, ಅನಂತ. ಅನಂತ ವೈಭವ ಇಬ್ಬರಿಗೂ ಏಕಕಾಲಕ್ಕಿರಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹೇಳಿದ್ದಾರೆ ಇಬ್ಬರು ಸ್ವತಂತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರೋ ಭಗವಾನ್ ವಿಷ್ಣು. ಉಳಿದವರಲ್ಲಿ ಏನೇ ಸ್ವಾತಂತ್ರ್ಯದ ಮಾತಾಡಿದ್ರು ಅದು ಪಾರತಂತ್ರ್ಯದಲ್ಲಿ ಸ್ವಾತಂತ್ರ್ಯನೇ ಹೊರತು ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಮಾತ್ರ ಒಬ್ಬರಿಗೆ ಇರಲಿಕ್ಕೆ ಸಾಧ್ಯ, ವಿಷ್ಣು ಒಬ್ಬನೇ. ದೇರ್ಫೋರ್ ಇದು ಬ್ರಹ್ಮಸೂತ್ರ ಲಕ್ಷ್ಮೀನಾರಾಯಣ ಜಿಜ್ಞಾಸೆ ಅಲ್ಲ, ನಾರಾಯಣ ಜಿಜ್ಞಾಸೆ ಅಂತೂ ಅಲ್ವೇ ಇಲ್ಲ, ಬರೀ ಲಕ್ಷ್ಮೀ ಜಿಜ್ಞಾಸೆ ಅಂತ ಒಂದು ವಾದ. ಅದಕ್ಕೆ ಹೇಳ್ತಾರೆ ತತ್ವದು ಸೂತ್ರ ಇದೆ, ಎರಡು ಸೂತ್ರ. ಅಕ್ಷರಂ ಅಂಬರಾಂತೇವೇ. ಅಕ್ಷರಂ ಏನಂತ? ಉದಾಹರಣೆಗೆ ಕ್ಲಾಸ್ 2 ಆಫೀಸರ್ ಇದ್ದಾರೆ, ಗೊತ್ತಾಯ್ತಾ? ಅವನು ಕ್ಲಾಸ್ 1ಗೆ ಅಧೀನ, ಗೊತ್ತಾಯ್ತಾ? ಡೆಪ್ಯೂಟಿ ಇದ್ದಾರೆ, ಅವನು ಚೀಫ್ಗೆ ಅಧೀನ, ಗೊತ್ತಾಯ್ತಾ? ಅವರ ಅಧೀನದಲ್ಲಿ ಕೆಲವರೆಲ್ಲ ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಅವರೆಲ್ಲ ಎಂಥವರು? ಇವನಿಗೆ ಅಧೀನನಾದ್ರೂ ಕೂಡ ಇವನೇ ಅವ್ರಿಗೆ ಅಧೀನ ಬೇರೆಯವ್ರಿಗೆ. ಇನ್ನೇನು ಹೇಳ್ತಾನೆ, ಇವನು ಡೂ ಇಟ್ ಅಂದ್ಬಿಡ್ತಾನೆ, ಮಾಡ್ತಾನೆ. ಅವ್ರು ಹೇಳಿದ್ದರೆ ಮಾಡ್ತಾನೆ, ಬೇರೆ ಮಾಡಾಗಿಲ್ಲ. ಅದಕ್ಕೇನದು? ಬೇಕಾದ್ ಮಾಡೋ, ಹೇಳಿದ್ದರೆ ಬೇಕಾದ್ ಮಾಡು. ಬೇಕಾದ್ ಮಾಡೋ ಸ್ವಾತಂತ್ರ್ಯ, ಹೇಳಿದ್ದನ್ನು ಮಾಡೋ ಅಸ್ವಾತಂತ್ರ್ಯ. ಮತ್ತೆ ಸ್ವತಂತ್ರ ಏನ್ ಮಾಡ್ತಾನೆ? ಹೇಳಿದ್ದನ್ನೆಲ್ಲ ತೋಚಿದ್ ಮಾಡ್ತಾನೆ. ತೋಚಿದ್ ಮಾಡಿದ್ರೆ ಅಬ್ಸಲ್ಯೂಟ್ ಸ್ವತಂತ್ರ. ಹೇಳಿದ್ದನ್ನು ಮಾಡಿಸ್ತಾ ಬಂದ್ರೆ ಅವನೇನು ಮೇತ್ರಿ ಇರ್ತಾನೆ, ಮೇತ್ರಿ ಏನೇನೋ ಮಾಡಾಗಿಲ್ಲ, ಏನ್ ಮಾಡ್ಬೇಕು? ಅವರು ಓನರ್ ಹೇಳಿದ್ರು, ಮೇತ್ರಿ ಹೇಳಿದ್ರೆ ಅವ್ರು ಮಾಡ್ಬೇಕು ಮತ್ತೆ. ಸೊ ಮೇತ್ರಿಗಿರೋ ಸ್ವಾತಂತ್ರ್ಯ ಎಷ್ಟು? ಅವ್ರ ಭಾರಿ ಜೋರು ಮಾಡ್ತಿರ್ಬೋದು, ಎಷ್ಟೇ ಜೋರು ಮಾಡಿದ್ರು ಕೂಡ ಅದು ಈ ಲಿಮಿಟಲ್ಲೇ ಇರಬೇಕು, ಜಾಸ್ತಿ ಮಾಡಾಗಿಲ್ಲ. ಗೊತ್ತಾಯ್ತಾ? ಓನರ್ಗಿರೋ ಸ್ವಾತಂತ್ರ್ಯ ಅವನಿಗಿಲ್ಲ, ಗೊತ್ತಾಯ್ತಾ? ಮೇಸ್ತ್ರಿ ಅವ್ರ ಮೇಲೆ ಕಂಟ್ರೋಲ್ ಮಾಡಿದ್ರು ಕೂಡ ಮೇಸ್ತ್ರಿ ದುಡ್ಡು ಕೊಟ್ಟು ಮೇಂಟೈನ್ ಮಾಡೋದು ಇವನು, ಅರ್ಥ ಆಯ್ತಾ? ಅದೇ ರೀತಿಯೇ ಮಹಾಲಕ್ಷ್ಮಿ ಎಷ್ಟೇ ದೊಡ್ಡವರಾದರೂ, ಬ್ರಹ್ಮವಾಯುಗಳು ಜೀವೋತ್ತಮರಾದರೂ ಕೂಡ ಅವ್ರು ಯಾರ ಕಂಟ್ರೋಲ್ ಇರ್ತಾರೆ? ನಾರಾಯಣ. ಸೊ ಇಂಡಿಪೆಂಡೆನ್ಸ್ ಇನ್ ಡಿಪೆಂಡೆಂಟ್ ಪರ್ಸನ್ಸ್ ಮೇಲೆ ಹೊರತು ಬೇರೆ ಅಲ್ಲ. ಕೆಳಗಿನವ್ರ ಮೇಲೆ ಮೇಲಿನವರಿಗೆ ಸ್ವಾತಂತ್ರ್ಯ ಇದೆ ಅಂದ್ರೆ ಮೇಲಿನವರ ಆಧೀನ್ಯ ಇವನು ಒಳಪಟ್ಟವನು ಆಗಿದ್ದಾನೆ.
ಅದು ಸೂತ್ರ ಹೇಳ್ತಾರೆ ನೋಡು, ಸರಿಯಾಗಿ ಓದಲಿಲ್ಲ ನೀನು. ಅಲ್ಲಿ ಹೇಳಬೇಕಾದ್ರೆ ಲಕ್ಷ್ಮೀ ಸೂರ್ಯಾದಿನ ಆಶ್ರಯ ಅಂತ ಒಪ್ಪಿದ್ದಾರೆ, ಆದ್ರೆ ಅವರಿಗೂ ಆಶ್ರಯ ಅಂತ ಮುಂದೆ ಹೇಳ್ತಾರೆ. ಅಕ್ಷರಂ ಅಂಬರ ಅಂತಧೃತೇಹೇ, ಅಂಬರ ಅಂತಧೃತೇಹೇ. ಈ ಸೂರ್ಯಚಂದ್ರ ಯಾರು ಹೇಳಿದ್ದಾರೆ ಮಾತಾಡ್ತೀಯಲ್ಲ, ಸೂರ್ಯಚಂದ್ರ ಆಕಾಶದಲ್ಲಿದ್ದಾರೆ. ಆಕಾಶ ಹೇಳಿದವರು ಯಾರು? ನಾರಾಯಣ. ಯಾರು ದೊಡ್ಡವರಾದ್ರೆ ಈಗ ಅರ್ಥ ಆಯ್ತಾ? ಸೂರ್ಯಚಂದ್ರನ ಧರಿಸಿರ್ತಕ್ಕಂಥದ್ದು ಮಹಾಲಕ್ಷ್ಮಿ, ಆಯ್ತು ಒಪ್ಪೋಣ. ಆದ್ರೆ ಮಹಾಲಕ್ಷ್ಮಿ ಇರೋದು ಅವೆರಡು ಆಕಾಶದಲ್ಲಿದೆ. ಆಕಾಶಾಭಿಮಾನಿ ಯಾರು? ಮಹಾಲಕ್ಷ್ಮಿ. ಆ ಆಕಾಶ ಧರಿಸಿದವನು ಯಾರು? ನಾರಾಯಣ. ಅವನು ಸರ್ವೋತ್ತಮನಾದನು. ಅರ್ಥ ಆಯ್ತಾ? ಈಗ ಯಾರೋ ಒಬ್ಬರು ತನ್ನ ಸೈಟಲ್ಲಿ ಮನೆ ಕಟ್ತಾ ನೋಡ್ತಾ ಕುತ್ಕೊಂಡ್ಬಿಟ್ಟ ಸುಮ್ಮನೆ, ಮನೆಯನ್ನ ಮುಂದೆ ನಾನು ಸೈಟ್ ಅಂತ ಕ್ಲೈಮ್ ಮಾಡಿಲ್ಲ. ಏನಾಯ್ತು ಈಗ? ಸೈಟ್ ಇಟ್ಕೊ ಮರ್ಯಾದ ಇಟ್ಕೊ ತೆರಿಗೆ ಮಾಡೋಕ್ಕಾಗತ್ತೆ ಈಗ? ಸಾಧ್ಯ ಇಲ್ಲ. ಯಾಕೆ? ಸೈಟ್ ಮೇಲೆ ಮನೆ ಕಟ್ಟಿದಾಗ ಯಾರ್ದಾಗಬೇಕದು? ಸೈಟ್ ಇರೋದು ಪ್ರಧಾನ. ಸೈಟ್ ಇದ್ರೆ ಮನೆಯನ್ನು ಕಟ್ತಿದ್ದು. ಸೈಟ್ ಇದ್ರೂ ಮನೆ ಇರಬೇಕಾಗಿಲ್ಲ, ಅದು ಮನೆ ಇರಬೇಕು, ಸೈಟ್ ಇರಲೇಬೇಕು. ಧೂಮವನ್ನೇ ಇದ್ದಾಗ, ಧೂಮ ಇದ್ದಲ್ಲಿ ಹೊಗೆ ಇರಬೇಕು, ಬೆಂಕಿ ಇರಬೇಕು. ಆದರೆ ಬೆಂಕಿ ಇದ್ದಲ್ಲಿ ಏನಿರಬೇಕಾಗಿಲ್ಲ, ಅದು ಬೆಂಕಿ ಸೋದೊಂದು ಯಾವ ದೊಡ್ಡದು ಪ್ರಶ್ನೆ ಇಲ್ಲ, ವ್ಯಾಪ್ತಿ ಹೇಳ್ತಿರೋದು ಅಷ್ಟೇ. ವ್ಯಾಪ್ತಿ. ಸೈಟ್ ಮನೆಯನ್ನು ಕಟ್ತಿದ್ದೀಯ, ಎಲ್ಲ ಮುಂದೆ ಗೃಹ ಪೈಸೆ ಬಿಡ್ ಮಾಡ್ದ ಬಂದು ಪಾಪ ಅವ್ನ ಮನೆ ಕಟ್ಟಿದಾಗ ಅವ್ನು ಕೋರ್ಟ್ ಕೇಸ್ ಆಗಿ ಗೃಹ ಪ್ರವೇಶ ಮಾಡಿದಾಗ ಆಯ್ತು. ಆದ್ದರಿಂದ ಲಕ್ಷ್ಮೀದೇವಿಗಿರೋ ಸ್ವಾತಂತ್ರ್ಯ ಎಷ್ಟೋ ಲಿಮಿಟೆಡ್. ಆದ್ದರಿಂದ ಅಕ್ಷರ ಅಂಬರಾಂತ ಧೃತಿ, ಅದರ ಪ್ರಶ್ನೋತ್ತರ ಬರುತ್ತಲ್ಲಿ. ಇದನ್ನ ಯಾರು ಧರಿಸಿದ್ದಾರೆ, ಇದನ್ನ ಯಾರು ಧರಿಸಿದ್ದಾರೆ ಹೇಳ್ತಾ 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 ಹೋಗ್ತಾ ಬರ್ತಾರೆ ಕೊನೆಗೆ. ಇದನ್ನ ಯಾರು ಧರಿಸಿದ್ದಾರೆ ದೇವ್ರನ್ನ ಅದು ಕೇಳೋಕೆ ಹೋಗಬೇಡ, ಅದನ್ನು ಸ್ಟಾಪ್ ಅಂತ. ಅದು ಕೇಳಿ ತಲೆ ಹೊಡೆದೋಗುತ್ತೆ. ಅದಕ್ಕೆ ಅವ್ರು ಸ್ವತಂತ್ರ. ಸ್ವತಂತ್ರ ಯಾರನ್ನು ಸ್ವತಂತ್ರ ಯಾರನ್ನು ಅವಲಂಬಿಸಿದ್ದಾನೆ ಅಂತ ಕೇಳಿದ್ರೆ, ಏಕಾಚಿ ಏನ್ ತಿನ್ಬೋದು ಅಂತ ಕೇಳಿದಾಗ ಉಪವಾಸ ಮಾಡಕ್ಕೆ ಏನ್ ತಿನ್ಬೋದು ಅಂತ. ಏನ್ ತಿಂದ್ರು ಏನಲ್ಲ, ಉಪವಾಸ ಅಲ್ಲ. ಏನ್ ಮಾತಾಡಿದ್ರು ಮೂಕನಲ್ಲ. ಇನ್ನೊಬ್ಬರು ಮಾತು ಯಾವ್ದು ಅವಲಂಬಿಸಿದ್ರು ಅವನು ಏನಲ್ಲ, ಸ್ವತಂತ್ರನಾಗಲಿ. ಸ್ವತಂತ್ರ ಯಾರನ್ನು ಆಚರಿಸಿದ್ದಾನೆ ಅಂತ ಕೇಳಬಾರದು. ಸ್ವತಂತ್ರ ಅಕ್ಷರ. ಮಹಾಲಕ್ಷ್ಮಿ ಅಕ್ಷರರಾದ್ರೂ ಕೂಡ ಅದು ಅಕ್ಷರತ್ವ ಹೀರಿ ಎಕ್ಕಟಾಕ್ಷ ಬಲವತಿ ಅಕ್ಷರ. ದೇವರ ಅನುಗ್ರಹ ಇಲ್ಲದವರ ಅಕ್ಷರತ್ವ ಇಲ್ಲ. ಅದು ದೇವರಿಗೆ ಮಾತ್ರ ಯಾರ ಅನುಗ್ರಹ ಬೇಕಿಲ್ಲ. ಇದೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇಷ್ಟೆಲ್ಲ ಅನೇಕ ರೀತಿಯಲ್ಲಿ ಹೇಳ್ತಾ ಬರ್ತಾರೆ. ತದರ್ಥ ಸೊ ಅಕ್ಷರ ಇತಿ ಅತ್ರ ಅಕ್ಷರ ಶಬ್ದ ಇಷ್ಟು ಅರ್ಥವರಾಗಿ ಏನ್ ಮಾಡಿದ್ರೆ ಆಚಾರ್ಯರು? ಪೂರ್ಣಾನಂದ ಅಕ್ಷರ ಅಂತ ಹೇಳ್ತಾ ಅಕ್ಷರದ ಅಧಿಕರಣ ಪೂರ್ತಿ ಮುಗಿಸ್ಬಿಟ್ರು. ಅತ್ರ ಅಕ್ಷರ ಶಬ್ದೇನ ಯೌಗಿಕ ತದರ್ಥೋ ಅವಿನಾಶಿ ಗ್ರಾಹ್ಯ. ಅಕ್ಷರ ಶಬ್ದಕ್ಕೆ ಬಿಡಿಸ್ಬೇಕಾದ್ರೆ ಅಕ್ಷರ ನಾವಲ್ಲ, ಆ ಅಕ್ಷರ ಈ ಅಕ್ಷರ ಆ ರೀತಿ ಅಕ್ಷರ ಅಲ್ಲ. ಕ್ಷರ ಅಂದ್ರೆ ನಾಶ, ಆ ಅಂದ್ರೆ ನಾಶ ಇಲ್ಲದ್ದು. ಅಬ್ಸಲ್ಯೂಟ್ ಸೆನ್ಸ್ ನಾಶ ಇಲ್ಲದವರು ಅಂದ್ರೆ ಅದು ಯೌಗಿಕವಾದ ಅರ್ಥ. ಯೌಗಿಕವಾದ ಅರ್ಥ ಅಂದ್ರೆ ವಿಷ್ಣುವಿಗೆ ಹೊರತು ಬೇರೆಯವರಿಗೆಲ್ಲ. ತಥಾ ಪ್ರಸ್ತಾವ ಆ ಅರ್ಥ ಯಾತಕ್ಕೆ ಮಾಡಬೇಕು ಅಂದ್ರೆ ಅಲ್ಲಿ ಬಂದಿರೋ ಕಾಂಟ್ಯಾಕ್ಟ್ ಇರೋದೇ ಹಾಗೆ. ಇವರು ಯಾರ ಆಶ್ರಯ ಕೇಳ್ತಾ 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 ಹೋಗ್ಬೇಕಾದ್ರೆ ಫ್ರಮ್ ಲೋಯೆಸ್ಟ್ ಇದ್ರೆ ಹೈಯೆಸ್ಟ್ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಅದೇ ಅರ್ಥನ ಮಾಡೋದು. ಪೂರ್ವದ ಅನುಷಂಗ ಹಿಂದೆ ಮುಂದೆ ಸೇರಿಸ್ಕೋಬೇಕು. ಸೈತಿ ಸರ್ವಾಶ್ರಯ ಪರಾಮರ್ಶ್ಯ. ಸರ್ವಾಶ್ರಯರಾದ ವಿಷ್ಣುವೇ ಸರ್ವಾಕ್ಷರನೂ ಆಗಿದ್ದಾನೆ, ಅಕ್ಷರನೂ ಆಗಿದ್ದಾನೆ ಅಂತ ಹೇಳಿದ್ದರಿಂದ ಅಕ್ಷರಾಧಿಕರಣದಲ್ಲಿ ಬಂದ ವಿಷಯ ಲಕ್ಷ್ಮೀದೇವಿ. ಇದೆಲ್ಲ ಎಲ್ಲಿ ಬಂತು? 12ನೇ ಅಧ್ಯಾಯ ಗೀತಾ. ಅರ್ಜುನ ಪ್ರಶ್ನೆ ಕೇಳಿದ್ದ, ನಿನ್ನುಪಾಸನೆ ಮಾಡಿ ಮೋಕ್ಷಕ್ಕೆ ಏವಂ ಸತತಯುಕ್ತಾಯೇ ಭಕ್ತಾಸ್ವಾಂ ಪರಿರುಪಾಸತೆ ಏಜಾಕ್ಷರಂ ವ್ಯಕ್ತಂ ತೇಷಾಂಗೆ ಯೋಗವಿತ್ತಮಾಹ. ಅರ್ಜುನ ಪ್ರಶ್ನೆ. ಅಕ್ಷರೋಪಾಸನೆಯಿಂದನೂ ಮೋಕ್ಷ, ನಿನ್ನುಪಾಸನೆಯಿಂದನೂ ಮೋಕ್ಷ. ಹಾಗಿದ್ರೆ ಯಾರ ಉಪಾಸನೆಯಿಂದ ಮೋಕ್ಷ ಪಡೆಯೋದು ಶ್ರೇಷ್ಠ ಅಂತ ಪ್ರಶ್ನೆ ಕೇಳಿದ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿರಾತ್ಮಾರ್ಥ ಮಯ್ಯಾವೇಶಿತ ಚೇತಸಾಮ ಅಂತ ಹೇಳ್ತಾರೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸ. ಅವ್ಯಕ್ತದ ಆರಾಧನೆಯಿಂದ ಮೋಕ್ಷ ಪಡೆಯೋದು ಬಹಳ ಕಷ್ಟದ ದಾರಿ. ಗೊತ್ತಾಯ್ತಾ? ಈ ಕೊನೆಗೂ ನನ್ನ ಹತ್ರ ಬರಲೇಬೇಕು. ಆದ್ದರಿಂದ ನನ್ನ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋದು ಉತ್ತರ ಕೊಟ್ಟಿದ್ದಾನೆ. ಅಕ್ಷರಾಧಿಕರಣ ಅದಕ್ಕೂ ಲಿಂಕ್ ಇದೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಹೇಗೋ ಭಗವದ್ಗೀತೆಯಲ್ಲಿ ಏನಂತ ಬಂದಿದೆ? ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಬದ್ಧಿ ವಿನಿಶ್ಚಿತ 13ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರ ರೆಫರೆನ್ಸ್ ಇದೆ ಭಗವದ್ಗೀತೆಯವರೆಗೆ. ಸೊ ಬ್ರಹ್ಮಸೂತ್ರ ರೆಫರೆನ್ಸ್ ಇದೆಲ್ಲ ಉಪಯೋಗ ಮಾಡಿಕೊಂಡ್ರೆ ಅದಿರೋದೇ ಹಾಗೆ. ಕ್ಷೇತ್ರಜ್ಞ ವಿಭಾಗ ಯೋಗ, ಕ್ಷೇತ್ರಜ್ಞ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಂಪ್ಲೀಟ್ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಏಕವಾಕ್ಯತೆ ಇದೆ. ಯಾವ ರೀತಿ ಅಮುಖ್ಯತೆ ಹೇಳಲೇಬೇಕು, ಹೇಳ್ಬೋದಲ್ಲ, ಹೇಳಲೇಬೇಕಲ್ಲ. ಗೊತ್ತಾಯ್ತಾ? ಮುಖ್ಯಾಕ್ಷರ ನಾರಾಯಣ, ಅನಂತರಾಕ್ಷರ. ಉಳಿದವರೆಲ್ಲ ಎಷ್ಟೇ ಅಕ್ಷರರಾದ್ರೂ ಕೂಡ ಶರೀರ ಕ್ಷರ ಒಂದ್ಸತ್ಯ ದೇಹ ಬಿಡಲೇಬೇಕು. ಬ್ರಹ್ಮದೇವರು ಕೂಡ ಒಂದೇ ಸತ್ಯ ಹುಟ್ಟು, ಒಂದೇ ಸತ್ಯ ದೇಹ ಬಿಡೋದು ಬ್ರಹ್ಮದೇವರಿಗೆ ಒಂದೇ. ಅನಂತರ ವಾಯುದೇವರಿಗೆ ಅವರೇನು ಮಾಡಿ ಸ್ವಚ್ಛಂದ ಮೃತ್ಯು ಸೆಕೆಂಡ್. ಉಳಿದವರಿಗೆಲ್ಲ ಮೂಲ ಅವತಾರ ಮಾಡಿದ ತಕ್ಷಣ ಏನಾಗುತ್ತೆ? ಶಕ್ತಿ ಎಲ್ಲ ಕೂಡ ಹೆಚ್ಚು ಕಡಿಮೆ ಆಗೋದು. ಲಕ್ಷ್ಮೀನಾರಾಯಣರಿಗೆ ನೋ ಚೇಂಜ್, 100% ಹಾಗೆ ಇರ್ತದೆ.
ಅದು ಸ್ವಾತಂತ್ರ್ಯ ಅಸ್ವಾತಂತ್ರ್ಯದಲ್ಲಿ ವಿಶೇಷ. ಸೋ ಅಕ್ಷರ ಅಲ್ಲಿಗೆ ನಾಳೆ ಮುಂದಿನ ಪಾಠ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂತ ಹೊರಟ್ರೆ ಭಾಷ್ಯ ಸೂತ್ರ ಅರ್ಥ ಆಯ್ತು, ಭಾಷ್ಯ ಅರ್ಥ ಆಯ್ತು, ಅಣುಭಾಷ್ಯ ತಿಳಿತು, ಎಷ್ಟು ಉಪಯೋಗ ಆಗುತ್ತೆ ಅದರಿಂದ ಸರಿಯಾಗಿ ಅನ್ನೋದು ಅಭ್ಯಾಸ ಮಾಡಬೇಕು. ಪಾರಾಯಣ ಅಂದ್ರೆ ಅದೇ, ಪಾರಾಯಣ ಮಾಡ್ಬೇಕು, ಅಷ್ಟೆಲ್ಲ ಹೊಡಿಬೇಕು ಅರ್ಥ. ಸುಮ್ಮನೆ ಪಾರಾಯಣ ಮಾಡ್ಬಿಟ್ಟು ಪುಣ್ಯ ಬರಲಿಲ್ಲ, ಅಷ್ಟೆಲ್ಲ ಅರ್ಥ ಒಳಗೆ ಏನಾಗುತ್ತಾಗ ಪುಣ್ಯ ಬರೋದು. ಎಷ್ಟು ತಿಂದು ಕೊಟ್ಟಿರ್ತಾರೆ, ಸಕ್ಕರೆ ಹಾಕೋ ಬೆಲ್ಲ ಹಾಕಿ ಕೊಟ್ಟಿರ್ತಾರೆ, ಅದು ಕರಗಿರೋದಿಲ್ಲ. ಮೇಲ್ಮೇಲೆ ಕುಡಿತಾರೆ ಸಪ್ಪಗಿದೆ ಅಂತ ಕಲಿಸ್ಬಿಡಿ, ಏನಾಗುತ್ತಾಗ ಕಲಿಗೆ ಕುಡ್ದಾಗ ಏನಾಗುತ್ತದ ಮಿಕ್ಸರ್ ಮೇಲೆ. ಅದಕ್ಕೆ ಕಲಕದು ಅಂದ್ರೆ ಏನು, ಜಿಜ್ಞಾಸೆ ಅಂದ್ರೆ ಅದೇ, ಮಿಕ್ಸ್ ಮಾಡ್ತಾ ಹೋಗ್ಬೇಕು ಕರೆಕ್ಟ್. ಅದು ಹಾಕ್ತಾರೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಹಾಕಿರ್ತಾರೆ ಔಷಧಿ ಒಳಗೆ. ಶೇಕ್ ವೆಲ್ ಬಿಫೋರ್ ಯೂಸ್, ಕುಡಿಯೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡು. ವಿಗತ ಭಾಗವತಂ ರಸಮಾಲಯಂ, ಕೇಳೋದಕ್ಕಿಂತ ಮುಂಚೆ ಸರಿಯಾಗನ್ನ ಆಲೋಚನೆ ಸರ್ವಶಾಸ್ತ್ರಾಣಿ ವಿಚಾರ ಮಾಡಿ ಅರ್ಥ ಮಾಡ್ಕೊಂತಾರೆ. ಅಗದು ನುಂಗಬೇಕಲ್ಲ, ಅಗದು ನುಂಗಬೇಕು, ಅದೇ ರೀತಿ ವಿಚಾರ ಮಾಡಿ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಅದು ಮಾಡಬೇಕು. ಶೇಕ್ ವೆಲ್ ಬಿಫೋರ್ ಯೂಸ್, ಯೂಸ್ ಮಾಡಿದ್ರೆ ಶೇಕ್ ಆಗಿಬಿಟ್ರೆ ಬನ್ನಿ ಹೊಲ ಆಮೇಲೆ ಏನಾಯ್ತು ಅಲ್ಲಿಗೆ ಅದು ಔಷಧಿ ಕೆಲಸ ಅದು ಹಾಗೆ ಅಂತ ಇವರು ಅಂತಾರೆ. ಏನು ಉಪಯೋಗ ಇವತ್ತು ಆಗಿರೋದು ಹಾಗೆ. ಔಷಧಿ ಎಂಬುದು ಏನದು ದ್ರವ ಪದಾರ್ಥ. ದ್ರವ ಅಂದ್ರೇನು ಶಾಸ್ತ್ರ. ಅಲ್ಲಿ ಶೇಕ್ ವೆಲ್ ಕುಡಿಯೋಕ್ಕಿಂತ ಮುಂಚೆ, ಇದು ಶೇಕ್ ವೆಲ್ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್. ಚೆನ್ನಾಗ ಅದು ಅರ್ಥ ಉಪಕ್ರಮ ಉಪಕಾರ. ಅದಕ್ಕೆ ಬ್ರಹ್ಮ ಜಿಜ್ಞಾಸ, ವಿಚಾರ. ವಿಚಾರ ಏನ್ ಮಾಡುತ್ತದ ಪೂರ್ವಾಪರ ಎಲ್ಲ ಚೆಕ್ ಮಾಡುತ್ತೆ, ಅದನ್ನ ಶೇಕ್ ಮಾಡೋದು ಅಂದ್ರೆ. ಅದನ್ನ ಶೇಕ್ ಮಾಡಿ ಕೊಡದೆ ಇವನು ಶೇಕ್ ಆಗೋದಿಲ್ಲ. ಇಂತ ಹೋದ್ರೆ ಇವನು ಶೇಕ್ ಮಾಡ್ತಾನೆ. ಸಂಶಯ ಅಂದ್ರೆ ಏನ್ ಮಾಡುತ್ತೆ ಯಾವಾಗ ಸಂಶಯ ಶೇಕ್, ಬುದ್ಧಿನೆಲ್ಲ ಶೇಕ್ ಮಾಡುತ್ತೆ. ಆಸಿಲೇಟಿಂಗ್ ಆ ಕಡೆ ಈ ಕಡೆ ಏನ ಎಲ್ಲ ಭಾಷ್ಯ ಹೇಗೆ ಭಾಷ್ಯಕ್ಕೆ ಸೂತ್ರಕ್ಕೆ ಲಿಂಕ್ ಇದೆ ಎಂಬುದನ್ನ ತೋರಿಸ್ತಾ ಅದ್ರ ಕಂಪ್ಯಾಕ್ಟ್ ಸಂಗ್ರಹ ಮಾಡಿದ್ದಾರೆ. ಅಷ್ಟನ್ನು ತೋರಿಸ್ಬೇಕು. ಅದು ಚಾಲೆಂಜಿಂಗ್. ಅದನ್ನು ಅಶ್ಲಾಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಇದರಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ತೇಜು ಈಗ ಅಲ್ಲಿಗೆ